ಅದೇ ರೀತಿ ಬಂದಿರತಕ್ಕಂತಹ ಎಲ್ಲ ಸಭಾರ್ಥರಿಗೂ ಕೂಡ ಸ್ವಾಗತವನ್ನು ಕೋರಿ ಇವತ್ತಿನ ಪ್ರವಚನವನ್ನು ಆಚಾರ್ಯರು ಆರಂಭಿಸಬೇಕೆಂದು ಪ್ರಾರ್ಥಿಸಬೇಕು. ಇಂದು ಪ್ರತಿ ದಿವಸದಂತೆ ಇಂದು ಕೇವಲ 6 ಗಂಟೆಯಿಂದ ಆರಂಭಿಸಿ 6:45 ಪ್ರವಚನವನ್ನು ಇಲ್ಲಿ ನೀಡಿದ್ದಾರೆ. ಎಲ್ಲ ಸಭಾರ್ಥರಿಗೆ ಒಂದು ವಿಜ್ಞಾಪನೆ ಅಂದರೆ ದಯವಿಟ್ಟು ಯಾರು ಮಾತಾಡಬಾರದು. ಇವತ್ತು ಬುಧವಾರ ಇರುವುದರಿಂದ ಸ್ವಲ್ಪ ಮಟ್ಟದಲ್ಲಿ ಕೆಲಸ ಇರುತ್ತದೆ, ಹೀಗಾಗಿ ಯಾರು ಮಾತಾಡಬಾರದು. ಜೊತೆಗೆ ನಿಮ್ಮ ಮೊಬೈಲ್ಗಳನ್ನು ನಿಶಬ್ದಗೊಳಿಸಿ ಸಮಾಧಾನವನ್ನು ಕಾಪಾಡಿಕೊಳ್ಳಬೇಕೆಂದು ಪೂಜೆ ಆಚಾರ್ಯರಿಗೆ ಇನ್ನೊಮ್ಮೆ ನಮಸ್ಕರಿಸಿ ಪ್ರವಚನ ಆರಂಭಿಸುವಂತೆ ಕೇಳಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧೂತಾವದ್ಯೈರವಿದ್ಯಾ ವಿಘಟನಪಟುಭಿಃ ವಿದ್ವದಭ್ಯರ್ಥನೀಯೈಃ ವಾಚಃ ಪ್ರಾಚಾಂ ಪ್ರವಾಚಾಂ ಉಪಚಯಮಭಜನ್ ಯತ್ಕೃತಗ್ರಂಥಜಾಲೈಃ. ಸಂಖ್ಯಾವಂತೋ ಯಮಾಹುಃ ಮುಹುರಖಿಲಕಲಾಮೂರ್ತಿಮುದ್ವೇಲಕೀರ್ತಿಃ. ಧೀರಶ್ರೀರಾಘವೇಂದ್ರ ಸದಿಶತು ಸತತಂ ಭವ್ಯಮವ್ಯಾಹತನ್ನಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ. ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ. ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದಲ್ಲಿ ಪಾಂಡವರ ಹಾಗೂ ಕೌರವರ ಯುದ್ಧದ ಪ್ರಸಂಗಗಳನ್ನೆಲ್ಲವನ್ನೂ ಕೂಡ ನಿರೂಪಿಸಿ 18ನೇ ದಿವಸದ ರಾತ್ರಿಯ ಕಾಲದಲ್ಲಿ ಅಶ್ವತ್ಥಾಮಾಚಾರ್ಯರು ಮಾಡಿರುವಂತಹ ಘೋರವಾದ ಕೃತ್ಯದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಮಲಗಿಕೊಂಡಂತಹ ದ್ರೌಪದಿಯ ಮಕ್ಕಳೇ ಆಗಲಿ, ಇನ್ನೂ ಪಾಂಡವರ ಸ್ತ್ರೀಯರಿಂದ ಹುಟ್ಟಿರುವಂತಹ ಅನೇಕ ಜನ ಮಕ್ಕಳನ್ನಾಗಲಿ, ದೃಷ್ಟದ್ಯುಮ್ನ ಮುಂತಾದವರನ್ನು ಅಶ್ವತ್ಥಾಮ ಸಂಹಾರ ಮಾಡ್ತಾನೆ. ಯಾರೂ ಕೂಡ ಓಡಿ ಹೋಗಿರಬಾರ್ದು, ಆ ತರಹ ಬೆಂಕಿಯನ್ನು ಹಚ್ಚಿದ್ದಾರೆ ಶಿಬಿರಕ್ಕೆ.
ಯಾರಾದರೂ ಓಡೋದ್ರೆ ಅವರ ಶಿರಶ್ಛೇದವನ್ನು ಮಾಡಲಿಕ್ಕೆ ಅಂತ ಹೊರಗೆ ಕೃತವರ್ಮ ಹಾಗೂ ಕೃಪಾಚಾರ್ಯರನ್ನು ನೇಮಿಸಿದ್ದಾನೆ. ಇಂತಹ ಘೋರ ಕೃತ್ಯ ನಡೆದ ಮೇಲೆ ಒಬ್ಬ ದೃಷ್ಟದ್ಯುಮ್ನನ ಸಾರಥಿ ಬದುಕೊಳ್ತಾನೆ. ಅವನು ದ್ರೌಪದಿಗೆ ಕಥೆ ಹೇಳ್ತಾನೆ. ಭೀಮಸೇನ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಿರುವಂತಹ ದ್ರೌಪದಿ ದೇವಿಯವರ ಮಾತನ್ನು ಕೇಳಿ ಅವನನ್ನು ಹಿಡಿಬೇಕು, ಅಶ್ವತ್ಥಾಮನನ್ನು ನಿಗ್ರಹಿಸಬೇಕು ಅಂತ ಭೀಮ ಬೆನ್ನಟ್ಟಿ ಹೋಗ್ತಾನೆ. ಯುದ್ಧ ಆಗ್ತದೆ, ಸೋಲ್ತಾನೆ. ಕೊನೆಗೆ ಬ್ರಹ್ಮಶಿರೋಸ್ತ್ರದ ಪ್ರಯೋಗವನ್ನು ಮಾಡ್ತಾನೆ. ಈ ಬ್ರಹ್ಮಶಿರೋಸ್ತ್ರದಿಂದ ಇಡೀ ಜಗತ್ತಿಗೆ ನಾಶ ಉಂಟಾಗ್ತದೆ ಅಂತ ತಿಳಿದು ಇದರ ಶಮನಕ್ಕೆ ಅಂತ ಕೃಷ್ಣನಿಂದ ಆಜ್ಞಪ್ತನಾಗಿರುವಂತಹ ಅರ್ಜುನ ತಾನೂ ಬ್ರಹ್ಮಶಿರೋಸ್ತ್ರವನ್ನು ಬಿಡ್ತಾ ಇದ್ದಾನೆ. ಇವರಿಬ್ಬರ ಈ ಬ್ರಹ್ಮಶಿರೋಸ್ತ್ರದ ಸಂಪರ್ಕ ಆಯಿತು ಅಂದರೆ ಜಗತ್ತು ನಾಶ ಆಗಿ ಹೋಗ್ಬಿಡ್ತದೆ. ಅದಕ್ಕೆ ವೇದವ್ಯಾಸ ದೇವರು ಬಂದು ತಡೆದು ನಿಮ್ಮ ಅಸ್ತ್ರಗಳನ್ನು ಹಿಂದಕ್ಕೊಳ್ಳಿ ಅಂತ ಅವರು ಆಜ್ಞಾಪಿಸಿದಾಗ ಅಶ್ವತ್ಥಾಮನಿಗೆ ಬ್ರಹ್ಮಚರ್ಯದ ಕೊರತೆ ಇತ್ತು ಅಂತಾದ್ದರಿಂದ ಈ ಅಸ್ತ್ರದ ಉಪಸಂಹಾರ ಮಾಡಲಿಕ್ಕಾಗಲಿಲ್ಲ. ಅರ್ಜುನನೇ ಎರಡೂ ಅಸ್ತ್ರಗಳ ಉಪಸಂಹಾರವನ್ನು ಮಾಡಿದ್ದಾನೆ. ಕೊನೆಗೆ ಬಾಯಿಂದಾದರೂ ಕೂಡ ವಾಪಸ್ ತಕ್ಕೊಳ್ತೀನಿ ಅಂತ ಹೇಳಪ್ಪ ಅಂದರೂ ಕೂಡ ಅಶ್ವತ್ಥಾಮ ಹೇಳಲಿಲ್ಲ. ಕೃಷ್ಣನ ಮೇಲೇನೆ ಪಕ್ಷಪಾತಾದಿ ದೋಷಗಳನ್ನು ಆರೋಪ ಮಾಡಿದ. ಕೃಷ್ಣ ಶಾಪ ಕೊಡ್ತಾ ಇದ್ದಾನೆ. ಮೈ ತುಂಬ ಹುಣ್ಣಾಗಲಿ, ಮನುಷ್ಯರ ಮೇಲೆ ಸಂಚಾರ ಮಾಡುವಂತಾಗು, ನಿನ್ನ ದೇಹದಿಂದ ಕೆಟ್ಟ ವಾಸನೆ ಬರ್ತಾ ಇರಲಿ, 1,000 ವರ್ಷಗಳ ಪರ್ಯಂತ ಪಾಂಡವರ ಸಂತಾನ ಇರಬೇಕು ಅಂತ ನನ್ನ ಆಜ್ಞೆ ಇರೋದರಿಂದ ನೀನು ಉತ್ತರಾದೇವಿಯ ಗರ್ಭದ ಮೇಲೆ ಬಿಟ್ಟಿರುವಂತಹ ಅಸ್ತ್ರವನ್ನೂ ಕೂಡ ನಾನು ನಿಷ್ಫಲ ಮಾಡ್ತೀನಿ ಅಂತ ಪರಮಾತ್ಮ ತನ್ನ ಸ್ವಾತಂತ್ರ್ಯವನ್ನು ತೋರಿಸಿದ. ಇಷ್ಟು ಪರಮಾತ್ಮ ಶಾಪ ಕೊಟ್ಟಿದ್ದರೂ ಕೂಡ ವೇದವ್ಯಾಸ ದೇವರು ಅಶ್ವತ್ಥಾಮಾಚಾರ್ಯರ ಪ್ರಾರ್ಥನೆಗೆ ಅನುಗುಣವಾಗಿ ಪ್ರಸನ್ನರಾಗಿ ಅವನಿಗೆ ತಮ್ಮ ದರ್ಶನವನ್ನು ಬೇಡಿದಾಗ ಕೊಡ್ತೇನೆ ಅಂತ ವರವನ್ನಿತ್ತಿದ್ದಾರೆ. ಮುಂದಿನ ದ್ವಾಪರದಲ್ಲಿ ಇದೇ ಅಶ್ವತ್ಥಾಮಾಚಾರ್ಯರೇ ವೇದ ವಿಭಾಗವನ್ನು ಮಾಡುವವರು, ವೇದವ್ಯಾಸ ದೇವರ ಶಿಷ್ಯರಾಗ್ತಾರೆ ಅಂತ ಆ ಕಥೆಯನ್ನು ಕೂಡ ನಿರೂಪಿಸಿದ್ದಾರೆ. ಇವೆಲ್ಲ ಘಟನೆಗಳು 18ನೇ ದಿವಸದ ರಾತ್ರಿ ಕಾಲದಲ್ಲಿ ನಡೆದದ್ದು. ಕೊನೆಗೆ ಪಾಂಡವರಿಗೆ ಜಯ ಆಗಿದೆ. ಇಷ್ಟು ದಿವಸಗಳ ಪರ್ಯಂತ ಆ ದುರುಳನಾದ ದುರ್ಯೋಧನನ ಒಂದು ಕುಕೃತ್ಯಕ್ಕೆ ಇವರೆಲ್ಲರೂ ಕೂಡ ಕೃಷ್ಣನ ಅನುಗ್ರಹದಿಂದ ಪಾರ ಮಾಡಿಕೊಂಡಿದ್ದಾರೆ. ಆದರೆ ಈಗ ಆ ದುರ್ಯೋಧನ ಸತ್ತು ಬಿದ್ದಿದ್ದಾನೆ. ಅದಕ್ಕೆ ಒಬ್ಬ ಕವಿ ಹೇಳೋದುಂಟು ನೋಡಿ, ದುರ್ಯೋಧನ ಎಷ್ಟೆಲ್ಲ ತನ್ನ ಅಹಂಕಾರವನ್ನು ತೋರಿಸ್ದ. ರತ್ನೋದಾರ ಚತುಸ್ಸಮುದ್ರರಶನಾಂ ಭುಕ್ತ್ವಾ ಭುವಂ ಸ್ವಾತ್ಮನಃ. ನೋಡಿ, ಎಂತಹ ಭೂಮಿ, ಇಡೀ ಭೂಮಂಡಲವನ್ನು ಆಳಿದಂತಹ ರಾಜರು ಕುರುರಾಜರು. ಅವರ ವಂಶದಲ್ಲಿ ಬಂದ ಈ ಹಸ್ತಿನಾವತಿ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿರುವಂಥವನು ಅಂತ ಮಾಡಿಟ್ಟಿದ್ದಾರಲ್ಲ ಈ ದುರ್ಯೋಧನನನ್ನು. ಎಲ್ಲವನ್ನೂ ತಿಂದ, ಎಲ್ಲವನ್ನೂ ಉಂಡಿದ್ದಾನೆ. ಇಡೀ ಭೂಮಿಯನ್ನು ಆಳಿದ ಮೇಲೂ ಕೂಡ ಏನಾಯಿತು? ಜೀವನ್ ವೃಕೈರ್ಭಕ್ಷಿತ. ಬದುಕಿರೋ ಕಾಲಕ್ಕೇನೆ ಅವನ ದೇಹವನ್ನು ನಾಯಿ ನರಿಗಳು ತಿನ್ನುವಂತಾಯಿತು. ಯಾಕೆ? ಧರ್ಮವನ್ನು ವಿರೋಧಿಸಿದ, ಧಾರ್ಮಿಕನಾಗಿರುವ ಪಾಂಡವರನ್ನು ಎದುರಾಕೊಂಡು ಅವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ. ಯಾರಾದರೂ ಧರ್ಮವನ್ನು ಧಾರ್ಮಿಕರನ್ನು ನಾಶ ಮಾಡ್ತಾರೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಅಂತಂದರೆ ಕೃಷ್ಣ ಪರಮಾತ್ಮ ಅವರಿಗೆಂದೂ ಕೂಡ ಒಳಿತನ್ನು ಮಾಡೋದಿಲ್ಲ. ಅದಕ್ಕೆ ಉದಾಹರಣೆಯೇ ಈ 100 ಜನ ಕೌರವರು. ಹೀಗೆಲ್ಲ ಇರೋ ಕಾಲಕ್ಕೆ ಹೇಳ್ತಾರವರು, ಬದುಕಿರೋ ಕಾಲಕ್ಕೇನೆ ತನ್ನ ದೇಹವನ್ನು ನಾಯಿ ನರಿಗಳು ತಿಂತಾವೆ ಅಂದರೆ ಇಂತಹ ಅವಸ್ಥೆ ಯಾರಿಗಾದರೂ ಕೂಡ ಬರಲಿಕ್ಕೆ ಸಾಧ್ಯವೇ ಹೇಳಿ? ಅಂತಹ ಅವಸ್ಥೆ ಬಂತು ದುರ್ಯೋಧನನಿಗೆ. ಅದಕ್ಕೆ ಹೇಳ್ತಾರೆ, ಎಲ್ಲವನ್ನ ವಿಚಾರ ಮಾಡಿ ನೋಡಿದಾಗ ಏನಿಸ್ತದೆ? ಶಾಂತಿ ಮನೋದೀಯತಾಂ. ಶಾಂತಿಗಾಗಿ ಮನಸ್ಸನ್ನು ಕೊಡಿ, ಶಾಂತರಾಗಿರಿ. ನಿಮ್ಮ ಕ್ರೋಧಗಳನ್ನು, ನಿಮ್ಮ ಕಾಮವನ್ನು ಪೂರ್ಣ ಮಾಡಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಲೋಕದಲ್ಲಿ ಸಂಚರಿಸಬೇಡಿ. ಧರ್ಮ ಮಾರ್ಗದಿಂದ ಏನು ಪರಮಾತ್ಮ ಕೊಡ್ತಾನೋ ಅದರಿಂದಲೇನೆ ತೃಪ್ತರಾಗಿರಿ. ತುಂಬ ಆಸೆಯನ್ನು ಮಾಡಿ ಕಾಮ ಕ್ರೋಧಗಳಿಗೆ ನಾವು ವಶರಾದ್ವಿ ಅಂದರೆ ದುರ್ಯೋಧನ ದುಶ್ಯಾಸನರು ಘೋರವಾಗಿ ಸತ್ತಂತೆ ನಮಗೂ ಕೂಡ ಅಂತಹ ಹೀನಾಯ ಗತಿ ಕಾದಿದೆ. ಇದನ್ನು ಹೇಳ್ತಾರೆ, ಯುದ್ಧ ಪ್ರಸಂಗದಿಂದ ಕಲಿಬೇಕಾದದ್ದು ಇದನ್ನು. ಹೀಗೆ
ಪಾಂಡವರು ಮಾತ್ರ ಸದಾ ಕೃಷ್ಣ ಪರಮಾತ್ಮನ ಪಾದಸೇವೆಯಲ್ಲೇನೆ ಆಸಕ್ತರಾಗಿ ಉತ್ತಮವಾಗಿರುವಂತಹ ಧರ್ಮಾಚರಣೆಯಲ್ಲಿ ಇದ್ದುದಕ್ಕೆ ಮೇಲ್ನೋಟಕ್ಕೆ ಅವರೇ ಕಷ್ಟಪಟ್ಟವರು. ವನವಾಸಕ್ಕೆ ಹೋಗಿದ್ದೇನು, ವಾರಣಾವತಕ್ಕೆ ಹೋಗಿದ್ದೇನು, ಅಲ್ಲಿ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡಿದ್ದು ಹೇಗೆ, ಮತ್ತೆ ರಾಜರು ಅಂತ ಅನ್ನಿಸ್ಕೊಂಡಿದ್ರೂ ಕೂಡ ಕಾಡಿನಲ್ಲಿ ಇರುವಂತಹ ಪ್ರಸಂಗ ಇವರಿಗೆ. ಇಷ್ಟಾದ ಮೇಲೆ ಮತ್ತೆ 13 ವರ್ಷಗಳ ಪರ್ಯಂತ ಅಜ್ಞಾತವಾಸ, ಆಮೇಲೆ ವನವಾಸವನ್ನು ಸಂಪೂರ್ಣ ಮಾಡಿಕೊಂಡು ಬಂದರೆ ಮತ್ತೆ ವಾಪಸ್ ಹೋಗಿ ಅಂತಂದಿದ್ದೇನೋ, ರಾಜ್ಯವನ್ನು ಕೊಡದೆ ಅವರನ್ನು ಹೀಯಾಳಿಸಿದ್ದೇನೋ, ದ್ರೌಪದಿ ದೇವಿಯವರ ತಲೆಗೆ ಕೈ ಹಾಕಿ ಅವಳ ಸೀರೆಯನ್ನು ಎಳೆದು ಅವಮಾನ ಮಾಡಬೇಕು ಅಂತ ವಿಚಾರ ಮಾಡಿದ್ದೇನೋ, ಇಷ್ಟೆಲ್ಲವನ್ನ ಸಹಿಸ್ಕೊಂಡ್ರು. ಜನ ಅಂದ್ಕೊಂಡ್ರು ಏನು ಸಿಕ್ರಿ ಪಾಂಡವರಿಗೆ, ಎಲ್ಲ ಬರೀ ದುಃಖನೇ ಪಟ್ಟಿದ್ದಾರಲ್ಲ, ಧರ್ಮ ಮಾಡಿ ಅಂತಂತೀರಾ, ಏನು ಸಿಕ್ಕಿದೆ? ಏನು ಸಿಕ್ಕಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇನ್ನು ಸಂಪೂರ್ಣವಾಗಿರುವಂತಹ ಮಹಾಭಾರತ ಕಾದಿದೆ. ಇಲ್ಲಿಗೆ ಮಹಾಭಾರತ ಸಮಾಪ್ತ ಆಯಿತು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಆಗುವುದಿಲ್ಲ, ಇನ್ನು ತುಂಬ ವಿಚಾರಗಳಿವೆ. ಯಾವ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ಗೊತ್ತಾಗ್ತದೆ ಪಾಂಡವರಿಗೆ ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ. ದುರ್ಯೋಧನ ತಾನೇನು 71 ವರ್ಷಗಳ ಪರ್ಯಂತ ಬದುಕಿ ಅನುಭವಿಸಿದನೋ, 71 ವರ್ಷ ಅಲ್ಲ 71 ಜನ್ಮ ತಾಳಿದರೂ ಕೂಡ ಇಷ್ಟು ಉತ್ತಮವಾಗಿರುವಂತಹ ಸುಖ ಪಾಂಡವರಿಂದ ಅನುಭೂತವಾದದ್ದನ್ನು ದುರ್ಯೋಧನ ವಿಚಾರ ಮಾಡಲಿಕ್ಕೂ ಆಗಲ್ಲ. ಅಷ್ಟು ಸುಖವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಇಲ್ಲಿ. ಇನ್ನು ಉಭಯತ್ರ ಸದಾ ವಿನೋದಾತ್, ಮೇಲೆ ಅವರು ಪ್ರತಿಯೊಬ್ಬ ಮಹಾನುಭಾವ ದೇವತೆಗಳ ಅವತಾರರವರು. ಅವರಿಗಾಗುವಂಥದ್ದೇ ಇನ್ನು ಯಾರಿಗೂ ಆಗದೇ ಇರುವಂತಹ ಶ್ರೇಷ್ಠವಾಗಿರುವ ಮೋಕ್ಷ ಆನಂದವೇ ಕಾದಿದೆ. ಆದ್ದರಿಂದ ಕೃಷ್ಣನೇ ಹೇಳಿದಾಗೆ ಚಲೋ ಕೆಲಸ ಮಾಡೋ ಕಾಲಕ್ಕೆ ಮೊದಲಿಗೆ ಕಷ್ಟನೇ ಆಗೋದು. ಆ ಕಷ್ಟವನ್ನು ನೋಡಿಕೊಂಡು ನಾವು ಇದರಿಂದ ಏನೂ ಇಲ್ಲ ಅಂತ ಧಾರ್ಮಿಕರನ್ನೂ ನಿಂದೆ ಮಾಡ್ತೀವಿ, ಧರ್ಮವನ್ನು ನಿಂದೆ ಮಾಡ್ತೀವಿ. ಆದರೆ ಮೊದಲು ಕಂಡದ್ದು ಸುಖ ಅಂತಾಗಿದ್ದರೆ ಕೊನೆಯಲ್ಲಿ ದುಃಖ ಅಪಾರ ಕಾದಿದೆ. ಮೊದಲಿಗೆ ದುಃಖ ಆಗ್ತಾ ಇದೆ ಅಂತಂದರೆ ಮುಂದೆ ನಮಗೆ ಸಂತೋಷ ಇದ್ದೇ ಇದೆ ಅನ್ನುವಂತಹ ವಿಶ್ವಾಸದಲ್ಲಿ ನಾವು ಧರ್ಮಾಚರಣೆಯನ್ನು ಮಾಡ್ತಾ ಇದ್ದಾಗ ಕೌರವರಂಥವರು 100 ಜನ ಅಲ್ಲ 1000 ಜನ ಬಂದರೂ ಕೂಡ ಕೃಷ್ಣ ಪರಮಾತ್ಮ ಒಬ್ಬನೇ ಸಾಕು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮನ್ನು ರಕ್ಷಣೆ ಮಾಡ್ತಾನವ. ಈ ಅಂಶವನ್ನು ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕು. ಇನ್ನು ಯುದ್ಧ ಪ್ರಸಂಗಗಳೆಲ್ಲವನ್ನೂ ಕೂಡ ಮುಗಿಸಿದ್ದಾರೆ. ಈಗಾಗಲೇ ಒಂದು ಮಾತು ಬಂದಿರುತ್ತೆ, ಏನು ಮಹಾಭಾರತ ಕಾಲದ ಯುದ್ಧ ಆಯ್ತಲ್ಲ, ಈ ಯುದ್ಧ ಆಗೋ ಕಾಲಕ್ಕೆ 18 ದಿವಸಗಳ ಪರ್ಯಂತ ಯುದ್ಧ ಆಗಿರೋದು ಅಂತ ತುಂಬ ಪ್ರಸಿದ್ಧ ಇರೋದು. ಈ ಯುದ್ಧ ಆಗೋ ಕಾಲಕ್ಕೆ ಒಂದು ವಿಚಿತ್ರವಾಗಿರುವ ಘಟನೆ ನಡೆದಿರುತ್ತದೆ. ಏನದು? ವೇದವ್ಯಾಸ ದೇವರು ಹೇಳಿರ್ತಾರೆ ನೋಡಿ, ಯಾವಾಗಲೂ 15 ದಿವಸದ ಒಂದು ಪಕ್ಷ ಅಂತ ಇರ್ತದಪ್ಪ. ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿಕೊಂಡ್ರೆ 14ನೇ ದಿವಸಕ್ಕೋ 15ನೇ ದಿವಸಕ್ಕೋ 16ನೇ ದಿವಸಕ್ಕೋ ಅಮಾವಾಸ್ಯೆ ಬರುತ್ತೆ. ಆದರೆ ಈ ಮಹಾಭಾರತ ಯುದ್ಧ ಆಗುವಂತಹ ಕಾಲದಲ್ಲಿ 13ನೇ ದಿವಸನೇ ಅಮಾವಾಸ್ಯೆ ಬಂದ್ಬಿಟ್ಟಿದೆ. ತ್ರಯೋದಶಿ ಚತುರ್ದಶಿ ಅಮಾವಾಸ್ಯ 3 ಒಂದೇ ದಿವಸನೇ. ಈ ಕೆಲವೊಮ್ಮೆ ಪಾಡ್ಯ ಬಿದಿಗೆ ಕೂಡಿ ಬಂದಿರೋದು ಅಂತೆಲ್ಲ ಬಂದಿರ್ತಾವೆ ನೋಡ್ರಿ. ಹಾಗೆ ಅಮಾವಾಸ್ಯ ಚತುರ್ದಶಿ ತ್ರಯೋದಶಿ 3 ತಿಥಿಗಳು ಕೂಡ ಒಂದೇ ದಿವಸನೇ ಬಂದದ್ದು. ಅದಕ್ಕೆ ಹೇಳ್ತಾರೆ ಅದಕ್ಕೆ ಇಷ್ಟೆಲ್ಲ ಆಗಿದ್ದು ಅಂತ. ಇಡೀ ಪ್ರಾಣಿ ಸಂಕುಲ ನಾಶ ಆಗಲಿಕ್ಕೆ ಅದು ದ್ಯೋತಕ. ಅದು ಇಂತಹ ಕಾಲಗಳು ಕೂಡು ಬಂದು ಅಂದರೆ ಅಷ್ಟು ಆರಾಮಾಗಿರ್ಲಿಕ್ಕಾಗಲ್ಲ ಜನರಿಗೆ. ನೋಡಿ ಎಷ್ಟೆಲ್ಲ 18 ಅಕ್ಷೋಹಿಣಿ ಸೈನ್ಯ ನಾಶ ಆಗ್ತಾ ಇದೆ. ಎಂಥವರೆಲ್ಲ ಮೃತರಾಗಿದ್ದಾರೆ. ಏನು ಭೀಷ್ಮಾಚಾರ್ಯರು ಅವರು ಮೃತರಾಗಿಲ್ಲ, ಅವರು ಉತ್ತರಾಯಣ ಕಾಯ್ತಾ ಇದ್ದಾರೆ. ಇವತ್ತು ಬಂದಿದೆ ಉತ್ತರಾಯಣ. ಮುಂದೆ ಅವರು ಮಾಘ ಶುದ್ಧ ಅಷ್ಟಮಿಯ ದಿವಸ ತಮ್ಮ ಶ್ರೇಷ್ಠವಾಗಿರುವ ಶರೀರವನ್ನು ಪರಿತ್ಯಾಗ ಮಾಡ್ತಾರೆ. ಅವರು ಉತ್ತರಾಯಣ ಕಾಯ್ತಾ ಇದ್ದಾರೆ ಅವರು. ಆದರೆ ಏನು ದ್ರೋಣಾಚಾರ್ಯರು, ಎಂತಹ ಘಟೋತ್ಕಚ, ಈ ಎಲ್ಲ ಮಹಾನುಭಾವರು ಕೂಡ ದೇಹ ಪರಿತ್ಯಾಗ ಮಾಡಿದ್ರಲ್ಲ, ಇದು ಪರಮಾತ್ಮನ ಸಂಕಲ್ಪವೇ. ಆದರೆ ಅದಕ್ಕೆ ಸೂಚಕವಾಗಿ 13 ದಿವಸಗಳಾಗಿರಬೇಕು. 13ನೇ ದಿವಸನೇ ತ್ರಯೋದಶಿ ಚತುರ್ದಶಿ ಹಾಗೂ ಅಮಾವಾಸ್ಯ, ಈ 3 ಕೂಡು ಬಂದಿದ್ದು ಅಂತ ಇದನ್ನು ಹೇಳ್ತಾರೆ.
ಈಗ ಪಾಂಡವರು ಬಹಳ ಸಂತೋಷದಿಂದ ಕೃಷ್ಣನ ಪರಮಾನುಗ್ರಹದಿಂದ ನಮಗೆ ಈ ಜಯ ಲಭಿಸಿದೆ ಅಂತ ಅವನಿಗೇನೆ ಈ ಯುದ್ಧದ ಸಮರ್ಪಣೆಯನ್ನು ಮಾಡ್ತಾರೆ. ಈಗ ವೇದವ್ಯಾಸ ದೇವರು ಹಾಗೂ ಕೃಷ್ಣ ಇವರಿಬ್ಬರೂ ಕೂಡ ಪಾಂಡವರನ್ನು ಕರೆದುಕೊಂಡು ಮತ್ತೆ ರಾಜಧಾನಿಯಾಗಿರುವಂತಹ ಹಸ್ತಿನಾವತಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆಗ ಊರಿನ ಒಳಗೆ ಪ್ರವೇಶವನ್ನು ಮಾಡಿದರು. ಊರಿನ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಎಲ್ಲ ಸುದ್ದಿಯನ್ನು ಧೃತರಾಷ್ಟ್ರನಿಗೆ ಹೇಳಿದ್ದಾರೆ. ಸ್ವತಃ ಇವರು ಮಾತಾಡಿಸ್ಲಿಕ್ಕೆ ಹೋಗಿದ್ರು ಅಂತಲೂ ಹೇಳಿದ್ದೀವಲ್ಲ, ದುರ್ಯೋಧನ ಪಾದ ಆದಮೇಲೆ. ಧೃತರಾಷ್ಟ್ರನಿಗೆ ಕೋಪ, ಅದಕ್ಕೆ ಏನಾದರೂ ಪ್ರತೀಕಾರ ಮಾಡಬೇಕಲ್ಲ, ಪಾಂಡವರಿಗೆ ಏನಾದರೂ ಕೆಟ್ಟದ್ದು ಮಾಡಬೇಕಲ್ಲ ಅಂತ. ಆ ಕಲಿಯ ಆವೇಶ ದುರ್ಯೋಧನ ಮೃತನಾದರೂ ಇದೆ ಅವನಲ್ಲಿ. ಅದಕ್ಕೆ ಮನೆಗೆ ಬಂದಂತಹ ಸಪತ್ನೀಕರಾಗಿರುವ ಪಾಂಡವರನ್ನು ಬರಮಾಡಿಕೊಂಡು ಅವರು ನಮಸ್ಕಾರ ಮಾಡ್ತಾರೆ, ಇವರನ್ನು ಆಲಿಂಗನ ಮಾಡಿಕೊಳ್ಬೇಕು ಅಂತ. ಅದರಲ್ಲೂ ವಿಶೇಷವಾಗಿ ಭೀಮಸೇನ ದೇವರ ಮೇಲೆ ದ್ವೇಷ. ಆ ಭೀಮಸೇನ ದೇವರ ಮೇಲಿನ ದ್ವೇಷವನ್ನು ಬಿಡಿಸ್ಲಿಕ್ಕೆ ಅಂತ ಧೃತರಾಷ್ಟ್ರನಿಗೆ ಯಾವ್ಯಾವ ತರಹ ನಿಂದೆ ಮಾಡಿದ್ದಾರೆ ಗೊತ್ತಾ? ಸ್ವತಃ ವಿದುರ ನಿಂದೆ ಮಾಡಿದ್ದಾನೆ, ಭೀಮ ನಿಂದೆ ಮಾಡ್ತಾನೆ, ಮುಂದೆ ಬರುತ್ತೆ ಅದು. ಏನೋ ಧೃತರಾಷ್ಟ್ರ, ಭೀಮಾಪವರ್ಜಿತಂ ಪಿಂಡ ಮಾದತ್ಸೆ ಗೃಹಪಾಲವತ, ಭೀಮ ಕೊಟ್ಟಿರುವಂತಹ ಈ ಪಿಂಡವನ್ನು ನಾಯಿಯ ತರಹ ತಿನ್ಕೊಂಡಿದ್ದೀಯಲ್ಲಪ್ಪ ಇನ್ನ ತನಕ, ಇನ್ನೂ ವೈರಾಗ್ಯ ಬಂದಿಲ್ವ ನಿನಗೆ ಅಂತೆಲ್ಲ ಬೈದು ಮತ್ತೆ ವೈರಾಗ್ಯ ಬರುವಂತೆ ಉಪದೇಶ ಮಾಡ್ತಾನೆ ವಿದುರ. ಭೀಮಸೇನ ದೇವರು ಬೈದಿದ್ದಾರೆ, ಅದನ್ನು ಮುಂದೆ ಹೇಳೋಣಂತೆ. ಈಗ ಬಂದಂಥವರು ಎಲ್ಲರೂ ಕೂಡ ಧೃತರಾಷ್ಟ್ರನಿಗೆ ನಮಸ್ಕಾರ ಹಾಕಿದರು. ನೋಡಿ, ಇಷ್ಟೆಲ್ಲ ಅನ್ಯಾಯವನ್ನು ಮಾಡಿದರೂ ಕೂಡ ಒಂದು ದಿವಸವೂ ಕೂಡ ಪಾಂಡವರು ಧೃತರಾಷ್ಟ್ರನ ಮೇಲೆ ಸಿಟ್ಟಿಗೆದ್ದು ಅವನಿಗೆ ನಮಸ್ಕಾರ ಹಾಕಲ್ಲ, ಅವನು ನಮಗೆ ತಂದೆ ಸ್ಥಾನದಲ್ಲಿ ಅವನಲ್ಲ ಅಂತ ಎಂದೂ ತಿಳ್ಕೊಂಡಿಲ್ಲ. ಪ್ರತ್ಯುತ ಅವನಿಗೆ ತುಂಬ ಗೌರವ ಕೊಡ್ತಾರೆ. ಅವನು ಹೇಳಿದಾಗೇನೆ ನಡ್ಕೊಳ್ಬೇಕು ಅನ್ನುವಂತಹ ಆಸೆ ಇದೆ. ಯುಧಿಷ್ಠಿರಸ್ಯಾನು ವಿಚಿತ್ರ ವೀರ್ಯ ಸುತಸ್ಯ ಪಾದಾವಭಿವಂದಮಾನಂ ಆಕೃಷ್ಯ ಭೀಮಂ ಪರಮೇಶ್ವರೋ ಯೋ ಮಯಾ ಕೃತಿಂ ಧಾತ್ ಪುರತೋ ನೃಪಸ್ಯ. ಧೃತರಾಷ್ಟ್ರ, ಗಾಂಧಾರಿ ಎಲ್ಲರೂ ಇದ್ದಾರೆ. ಅವರಿಗೆ ಹೋಗಿ ಒಬ್ಬೊಬ್ಬರೇ ನಮಸ್ಕಾರ ಹಾಕ್ತಾ ಇದ್ದಾರೆ. ಧರ್ಮರಾಜ ನಮಸ್ಕಾರ ಹಾಕಿದ ಧೃತರಾಷ್ಟ್ರನಿಗೆ. ಭೀಮಸೇನ ದೇವರು ಹೋದರು. ನಮಸ್ಕಾರ ಹಾಕಿದ ಮೇಲೆ ಅವನನ್ನು ಎತ್ತಿ ಆಲಿಂಗನ ಮಾಡಿಕೊಳ್ಬೇಕು ಅಂತ ಧೃತರಾಷ್ಟ್ರ ಪ್ರಯತ್ನ ಮಾಡಿದ. ಯಾಕೆ ಆಲಿಂಗನ ಮಾಡಿಕೊಳ್ಬೇಕು ಅಂದರೆ, ಧೃತರಾಷ್ಟ್ರನ ಮೈಯಲ್ಲಿ ತುಂಬ ಸಾಮರ್ಥ್ಯ ಇದೆ. ಇನ್ನು ಅಷ್ಟು ಮುದುಕ ಆದರೂ ಕೂಡ ಅವನಲ್ಲಿ ವಾಯುದೇವರ ವಿಶೇಷ ಆವೇಶ ಇದೆ. ಧೃತರಾಷ್ಟ್ರ ಅಂದರೆ ಅವನು ಧೃತರಾಷ್ಟ್ರ ಎನ್ನುವ ಗಂಧರ್ವ, ನೂಲ್ ರೂಪದಲ್ಲೂ ಅದೇ ಹೆಸರು ಅವನಿಗೆ. ಆ ಗಂಧರ್ವನ ಅವತಾರ ಅವನು. ವಿಶೇಷವಾಗಿ ಮುಖ್ಯ ಪ್ರಾಣದೇವರ ಸನ್ನಿಧಾನವೂ ಇದೆ. ಏನು ಮಾಡ್ತಾನೆ ಅಂದರೆ, ಭೀಮಸೇನ ದೇವರನ್ನು ಆಲಿಂಗನ ಮಾಡಿಕೊಂಡು ಕೊಂದು ಬಿಡಬೇಕು ಅಂತ. ಈ ಹೆಬ್ಬಾವುಗಳು ಸುತ್ತಕೊಂಡು ಜೋರಾಗಿ ಗಟ್ಟಿ ಮಾಡಿ ಕೊಂದು ಬಿಡ್ತಾವೆ ನೋಡ್ರಿ. ಆ ತರಹ ಭೀಮಸೇನ ದೇವರನ್ನು ಆಲಿಂಗನ ಮಾಡಿಕೊಂಡು ನಮಸ್ಕಾರ ಮಾಡ್ತಾನೆ ಅವನು. ಅವನ ಮೇಲಕ್ಕೆತ್ತಿ ಆಲಿಂಗನ ಮಾಡಿಕೊಂಡು ಅವನ ಎಲುಬುಗಳನ್ನು ಪುಡಿ ಪುಡಿ ಮಾಡಬೇಕು ಅಂತ. ಆಗ ಕೃಷ್ಣನಿಗೆ ಗೊತ್ತಾಯಿತು ಇವನು ಅದನ್ನು ಮಾಡ್ತಾನೆ ಅಂತ. ಅದಕ್ಕೆ ಭೀಮ ನಮಸ್ಕಾರವನ್ನು ಮಾಡಿ ಎದ್ದೇಳಿ ಏನು ಆಲಿಂಗನ ಮಾಡಿಕೊಳ್ಬೇಕಲ್ಲ, ಅಷ್ಟೊತ್ತರಲ್ಲಿ ಕೃಷ್ಣ ಭೀಮನನ್ನು ಹಿಂದೆ ಎಳೆದು, ಭೀಮನ ಒಂದು ಆಕೃತಿ ಇರ್ತದೆ, ಒಂದು ಉಕ್ಕಿನ ಆಕೃತಿ. ಭೀಮಸೇನ ದೇವರದೊಂದು ಪ್ರತಿಮೆ ಮಾಡಿಕೊಂಡು ದಿವಸ ಗದಾ ಯುದ್ಧ ಅಭ್ಯಾಸ ಮಾಡ್ತಾ ಇದ್ದ ಅಂತ ಹೇಳಿದ್ದಾರೆ ನೋಡ್ರಿ. ಪ್ರಾಯಶಃ ಅದೇ ಇರ್ಬೋದು ಅಥವಾ ಇನ್ನೊಂದಿರ್ಬೋದು. ಒಂದು ಭೀಮಸೇನ ದೇವರ ಉಕ್ಕಿನ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಮುಂದಕ್ಕಿಡ್ತಾರೆ. ಧೃತರಾಷ್ಟ್ರ ಅದನ್ನು ಆಲಿಂಗನ ಮಾಡಿಕೊಂಡು ಜೋರಾಗಿ ಅದನ್ನು ಹಿಡ್ಕೊಂಡ್ರೆ ಮುರಿದೋಯ್ತ್ರಿ ಅದು. ಭೀಮಾಕೃತಿಂ ತಾಂಸ ಸುಯೋಧನೇನ ಕಾರಾಪಿತಾಂ ಅಭ್ಯಸನೆ ಗದಾಯ. ಅದೇ ಗದಾ ಯುದ್ಧಕ್ಕೆ ಎಂದು ಬಳಸ್ತಾ ಇರುವಂತಹದ್ದೇ ಮೂರ್ತಿ ಅದು. ಒಂದು ಮೂರ್ತಿ ಮಾಡಿಸಿದ್ರೆ ಸಾಕಾಗಿದೆ ಇವನಿಗೆ. ಸುಮ್ಮನೆ ಅದನ್ನ ಜೊತೆ ಹೊಡೆಯೋದಕ್ಕಿಂತ ಒಂದು ಅಭಿಷೇಕ ಮಾಡಿ ಕೈ ಮುಗಿದಿದ್ರೆ ಪುಣ್ಯ ಆದರೂ ಬರ್ತಿತ್ತು ಅವನಿಗೆ. ಇಲ್ಲ, ಅದಕ್ಕೆ ಮೂರ್ತಿಯನ್ನು ಮಾಡಿಸಿದ್ರು ಮಾತ್ರಕ್ಕೆ ಅವರು ಸಜ್ಜನರು ಅಂತಲ್ಲ, ಆ ಮೂರ್ತಿ ತಗೊಂಡು ಏನು ಮಾಡ್ತಾರೋ ಅವರು, ಅದು ಬೇಕು.
ಆಶ್ಲಿಷ್ಯ ಚೂರ್ಣೀಕೃತವಾನ್ ಅಸೃಗ್ವಮನ್ ಹಾತಾತ ಭೀಮೇತಿ ವದನ್ ಪಪಾತ. ಜೋರಾಗಿ ಆ ಮೂರ್ತಿಯನ್ನು ಆಲಿಂಗಿಸಿಕೊಂಡು, ನೋಡಿ ಎಷ್ಟು ತೋಳು ಬಲ ಇದೆ ಇವನಿಗೆ ಅಂದರೆ, ಎಷ್ಟು ಎಳೆದ ಅಂತಂದರೆ ಅದು ಅಯೋಮಯ, ಅದೇನು ಉಕ್ಕಿನ ಪ್ರತಿಮೆ ಇತ್ತಲ್ಲ ಅದು ಪುಡಿ ಪುಡಿಯಾಗಿ ಹೋಯಿತು. ಇವನ ಬಾಯಿಯಿಂದ ರಕ್ತ ಬರ್ತಾ ಇದೆ ಧೃತರಾಷ್ಟ್ರನ ಬಾಯಿಗೆ. ಯಾಕೆ ಅಷ್ಟು ಶಕ್ತಿ ಹಾಕಿದಾನ್ರಿ. ಏನೋ ತ್ರಾಣದ ಕೆಲಸ ಮಾಡೋ ಕಾಲಕ್ಕೆ ಕೆಲ ಮೂಗಲ್ಲಿ ಬಾಯಲ್ಲಿ ರಕ್ತ ಬಂದ್ಬಿಡ್ತಾವೆ ನೋಡಿ. ಆ ತರಹ ಆಶ್ಲಿಷ್ಯ ಚೂರ್ಣೀಕೃತವಾನ್ ಅಸೃಗ್ವಮನ್ ಹಾ ತಾತ ಭೀಮೇತಿ ವದನ್ ಪಪಾತ. ಜೋರಾಗಿ ಭೀಮನ ಆಕೃತಿಯನ್ನು ಆಲಿಂಗಿಸಿಕೊಂಡು ಬಾಯಿಂದ ರಕ್ತ ಸೋರ್ತಾ ಇದೆ. ಆಮೇಲೆ ಇಡೀ ಆ ಪ್ರತಿಮೆಯನ್ನು ಮುರಿದು ಹಾಕಿದ್ದಾನೆ, ಪುಡಿ ಪುಡಿ ಮಾಡಿದ್ದಾನೆ. ಅಷ್ಟು ಶಕ್ತಿ ಇದೆ. ಭೀಮ ಸತ್ತೋಗ್ಬಿಟ್ಟ ಅಂತ ಅಂದ್ಕೊಂಡು ಕೆಳಗೆ ಬಿದ್ದುಬಿಟ್ಟ. ಹಾ ತಾತ ಭೀಮೇತಿ ವದನ್ ಪಪಾತ. ಕೃಷ್ಣನಿಗೆ ಗೊತ್ತಿದೆ ಇವನು ಈ ಥರ ಮಾಡ್ತಾನೆ ಅಂತ. ನೋಡಿ ಎಷ್ಟು ದ್ವೇಷ ಇದೆ. ತಮಾಹ ಕೃಷ್ಣೋ ನಹತೋದ್ಯ ಭೀಮಃ ನಚತ್ವಯಾನ್ಯೈರಪಿ ಶಕ್ಯತೆ ಸೌ. ಏನೋ ಭೀಮಸೇನ ದೇವರನ್ನು ಕೊಲ್ತೀನಿ ಅಂತ ಅನ್ಕೊಂಡಿದೆಯಲ್ಲ, ಭೀಮನನ್ನು ಕೊಲ್ಲುವಂಥವ್ನು ಯಾರಾದರೂ ಹುಟ್ಟಿದಾನ ಲೋಕದಲ್ಲಿ? ಅದಕ್ಕೆ ಹೇಳಿದ್ದಾರೆ ನಾನಾ ವೀರ ಸುವರ್ಣಾನಾಂ ನಿಕಷಾಶ್ಮಾಯಿತಂಬಭವು ಅಂತ. ಭೀಮಸೇನ ದೇವರ ಏನು ತೋಳಿದೆಯಲ್ಲ, ಈ ತೋಳು ಅಂದರೆ ಅದೊಂದು ಒರೆಗಲ್ಲದು. ಒರೆಗಲ್ಲಲ್ಲಿ ಏನು ಮಾಡ್ತಾರೆ? ಬಂಗಾರ ಎಷ್ಟು ಸರಿ ಇದೆ ಅಂತ ನೋಡಲಿಕ್ಕೆ ತಿಕ್ಕುತ್ತಾರಲ್ಲ, ಹಾಗೆ ಅನೇಕರಾಗಿರುವಂತಹ ವೀರರು ಶೂರರು ಅಂತ ಹೇಳ್ಕೊಂಡಿರ್ತಾರಲ್ಲ, ಅವರೆಂಬುವಂತಹ ಒಂದು ಬಂಗಾರದ ಒಂದು ಶುದ್ಧತೆಯನ್ನು ನೋಡಲಿಕ್ಕೆ ಅಂತ ಬೇಕಾಗಿರುವ ಒರೆಗಲ್ ಯಾರು ಅಂದರೆ ಈ ಭೀಮಸೇನ ದೇವರ ತೋಳಬಲ. ಆ ಖಣಾಶ್ಮ ಸಮೋಹಿ ಸಹ ಏನೆಲ್ಲ ವರ್ಣನೆ ಮಾಡಿದ್ದಾರೆ ಮುಖ್ಯ ಪ್ರಾಣದೇವರ ಬಗ್ಗೆ. ಎಲ್ಲ ದೇವತೆಗಳನ್ನು ಪ್ರವೇಶ ಮಾಡಲಿಕ್ಕೆ ಕಲಿ ಮುಂತಾದವರು ಪ್ರಯತ್ನ ಮಾಡಿದರೆ ಅವರು ಬಿಟ್ಕೊಟ್ಬಿಟ್ರು, ಸೋತೋಗ್ಬಿಟ್ರು. ಆದರೆ ಭೀಮಸೇನ ದೇವರು ಅಂದರೆ ಮುಖ್ಯ ಪ್ರಾಣ ದೇವರನ್ನು ಪ್ರವೇಶ ಮಾಡಬೇಕು ಅಂತ ಕಲಿಯಾದಿ ದೇವತೆಗಳು ದೈತ್ಯರು ಬಂದರೆ, ಹೇಗೆ ಮಣ್ಣಿನ ಹೆಂಟೆಯನ್ನು ದೊಡ್ಡ ಬಂಡೆಗಲ್ಲಿಗೆ ಎಸೆದಾಗ ಆ ಮಣ್ಣಿನ ಹೆಂಟೆ ಪುಡಿ ಪುಡಿಯಾಗಿ ಹೋಗಬೇಕೋ ಆ ತರಹ ಮುಖ್ಯ ಪ್ರಾಣದೇವರನ್ನು ಪ್ರವೇಶ ಮಾಡಲಿಕ್ಕೆ ಬಂದಂತಹ ದೈತ್ಯರು ನಾಶ ಹೊಂದಿಬಿಟ್ರು. ಇನ್ನು ಈ ಧೃತರಾಷ್ಟ್ರನಿಗೆ ಎಲ್ಲಿ ಭೀಮಸೇನ ದೇವರನ್ನು ಕೊಲ್ಲಿಕ್ಕಾಗತ್ತೆ? ಅದಕ್ಕೆ ಪರಮಾತ್ಮ ಹಾಗೆ ಮಾಡಿದ್ದು. ತಾನು ಭೀಮಸೇನ ದೇವರ ಆ ಆಕೃತಿಯನ್ನು ಮುಂದಿಟ್ಟು ಇನ್ನೂ ಎಷ್ಟು ಧೃತರಾಷ್ಟ್ರನಲ್ಲಿ ಕೋಪ ಇದೆ ಅಂತ ತೋರಿಸ್ಲಿಕ್ಕೆ ಮಾಡಿದ್ದು. ಜನ ಅಂದ್ಕೊಂಡ್ರು ಪಾಪ ಧೃತರಾಷ್ಟ್ರ ಏನು ಮಾಡಿದಾನ್ರಿ ಅಂತ. ನಿಜ, ಧೃತರಾಷ್ಟ್ರ ಏನು ಮಾಡಿಲ್ಲ, ಏನು ಮಾಡಿದ್ದಾನೆ ಮುಂದೆ ಹೇಳ್ತಾರೆ. ಅಧರ್ಮದಲ್ಲಿ ತನ್ನ ಮಕ್ಕಳಿದ್ರೂ ಕೂಡ ಒಂದು ದಿವಸ ಆದರೂ ಕೂಡ ತಿದ್ಲಿಕ್ಕೆ ಹೋಗಬೇಕು, ಹೀಗೆ ಮಾಡಬೇಕ ಅಂತ ಹೇಳಬೇಕಾಗಿತ್ತು. ಒಂದೆರಡು ಸತಿ ಹೇಳಿದ್ದಾನಷ್ಟೇ. ಆದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಅವನೇನಾದರೂ ಹೆದರಿಸ್ಬಿಟ್ರೆ ಮತ್ತೆ ಮಗನ ಮಾತಿಗೆ ಅನುವರ್ತಿಯಾಗಿ ವರ್ತಿಸ್ತಾ ಇದ್ದ. ಏನೂ ತಿದ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಈಗ ಭೀಮಸೇನ ದೇವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಾಗ ಅದು ಆಗಲಿಲ್ಲ. ಕೃಷ್ಣ ಹೇಳ್ತಾನೆ, ನೋಡಪ್ಪ ನಿನ್ನ ಈ ಬುದ್ಧಿ ಇತ್ತಲ್ಲ, ಏನು ಭೀಮಸೇನ ದೇವರ ವಿಷಯದಲ್ಲಿ ಬುದ್ಧಿ ಇಟ್ಕೊಂಡಿದೆಯಲ್ಲ, ಇದನ್ನು ತೋರಿಸ್ಲಿಕ್ಕೆ ಅಂತಲೇ ನಾನು ಮಾಡಿರೋದು. ಪರಮಾತ್ಮ ಧನ್ವಂತರಿ ರೂಪಿಯಾಗಿ ಬಂದಾಗ ಇದೇ ತರಹ ಮಾಡಿರ್ತಾನ್ರಿ. ಹೇಳಿರ್ತಾರೆ, ನೋಡ್ರಪ್ಪ ನಿಮಗೂ ನಾವು ಅಮೃತ ಕೊಡ್ತೀವಿ ಅಂದ್ರೆ ದೈತ್ಯರಿಗೆ ಹೇಳ್ತಾ ಇರೋದು, ನಿಮಗೂ ಅಮೃತ ಕೊಡ್ತೀವಿ, ಆದರೆ ನೀವೇನೂ ತಪ್ಪು ಮಾಡಬಾರ್ದು. ಯಾಕೆ ಈ ದೈತ್ಯರಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ, ಬೇಕು ಅಂಥೇಳಿ ಕೊನೆಗೆ ಧನ್ವಂತರಿ ಕೈಯಲ್ಲಿರುವ ಆ ಸುಧಾ ಕಲಶವನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ಮಾಡಿದ್ದೇ ಯಾಕೆ ಅಂದರೆ ಅವ್ರಿಗೆ ಹೇಳಿರ್ತಾರೆ ಮೊದಲೇ, ಏನೂ ತಪ್ಪು ಮಾಡಿಲ್ಲ ಅಂದರೆ ನಿಮಗೂ ಸರಿಯಾಗಿ ಕೊಡ್ತೀವಿ ಅಂತ. ಆದರೆ ಇವ್ರು ತಪ್ಪು ಮಾಡಲಿಲ್ಲ ಅಂತಂದರೆ ಮತ್ತು ಇವ್ರಿಗೂ ಅಮೃತ ಕೊಡಬೇಕಾಗತ್ತೆ. ಇವ್ರಿಗೆ ಅಮೃತ ಯೋಗ್ಯವಾದದ್ದಲ್ಲ. ಯಾಕೆ ಇವ್ರು ಅಮೃತರಾಗ್ಬಿಟ್ರು ಅಂದರೆ ಸಾಯ್ತೀವಿ ಅಂತ ಗೊತ್ತಿದ್ರೇ ಇಷ್ಟು ಕಷ್ಟ ಮಾಡ್ತಾರೆ ಜನಕ್ಕೆ. ಇನ್ನು ಸಾಯೋದೇನ ನಿರ್ಧಾರ ಆಯಿತು ಅಂದರೆ ಇನ್ನೆಷ್ಟು ಇವರು ಪೀಡೆ ಕೊಡ್ತಾರೆ. ಅದಕ್ಕೆ ಪರಮಾತ್ಮ ಏನು ಮಾಡಿದ, ಕೈಯಲ್ಲಿ ಸುಧಾ ತಗೊಂಡು ಕಲಶವನ್ನು ಹಿಡ್ಕೊಂಡು ಬರ್ತಾ ಇದ್ದಾನಲ್ಲ, ಆವಾಗ ನೋಡಿದರು, ಓ ಇವನು ಸರಿಯಾಗಿ ಹಿಡ್ಕೊಂಡಿಲ್ಲ, ಇವನ ಕೈಯಲ್ಲಿಂದ ಇದು ಎತ್ಕೊಂಡು ಹೋಗ್ಬಿಡೋಣ ಅಂತ ದೈತ್ಯರಿಗೆ ಮನಸ್ಸಿನಲ್ಲಿ ಬುದ್ಧಿಯನ್ನು ಹಾಕಿ ತಾನು ಕೈಯಲ್ಲಿ ಆ ಕಲಶವನ್ನು ಹಿಡ್ಕೊಂಡಿದ್ರು ಕೂಡ ಬಿಟ್ಬಿಟ್ಟ. ಯಾಕೆ ಅಂದರೆ ನಾವು ಹೇಳೋಕ್ಕಿಂತ ಪೂರ್ವದಲ್ಲೇ ಇವರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಧನ್ವಂತರಿ ಕೈಯಿಂದ ಅಮೃತ ಕಲಶವನ್ನು ಅಪಹಾರ ಮಾಡಿಕೊಂಡು ಹೋದರು. ಆದ್ದರಿಂದ ಇವರಿಗೆ ಅಮೃತ ಇಲ್ಲ ಅಂತ ಮಾಡಲಿಕ್ಕೆ.
ಕೆಲವೊಮ್ಮೆ ಏನು ಮಾಡಬೇಕಾಗತ್ತೆ ಅಂದರೆ ದುಷ್ಟ ಬುದ್ಧಿಯನ್ನು ಪ್ರಕಾಶನ ಮಾಡಲಿಕ್ಕೆ ಅಂತ ಈ ತರಹ ಮಾಡಬೇಕಾಗತ್ತೆ. ಅದೇ ದೇವತೆಗಳು ಅಂದ್ರೆ ಸುಮ್ಮನೆ ಕೂತ್ಕೊಂಡಿದ್ರು, ಪರಮಾತ್ಮ ಬರ್ತಾನೆ ಕೊಡ್ತಾನೆ ಬಿಡ್ರಿ ನಮಗೇನು ಚಿಂತೆ ಅಂತ ಅವರಿಗಿತ್ತು, ಇವ್ರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಹಾಗೆ ಇಲ್ಲೂ ಕೂಡ ಇವನ ಬುದ್ಧಿ ಹೇಗಿದೆ, ಧೃತರಾಷ್ಟ್ರನಿಗೆ ಭೀಮಸೇನ ದೇವರ ವಿಷಯದಲ್ಲಿ ದ್ವೇಷ ಇದೆ ಅನ್ನೋದನ್ನು ಪ್ರಕಾಶನ ಮಾಡಲಿಕ್ಕೆ ಅಂತ ಈ ತರಹ ಪರಮಾತ್ಮ ಆಕೃತಿಯನ್ನಿಟ್ಟ, ಅವನ ಆಲಿಂಗನ ಮಾಡಿಕೊಂಡ. ಗೊತ್ತಾಯಿತು ಭೀಮನನ್ನು ಕೊಲ್ಲಬೇಕು ಅಂತ ಇನ್ನೂ ಇದೆ ನೋಡಿ ಅವನಿಗೆ. ಪಾಪಾಹಿತೆ ಬುದ್ಧಿ ಅದ್ಯಾಪಿ ರಾಜನ್, ಇನ್ನೂ ಆ ಪಾಪ ಬುದ್ಧಿಯನ್ನು ಬಿಟ್ಟಿಲ್ಲಲ್ಲಪ್ಪ ನೀನು. ಸ್ವಬುದ್ಧಿ ದೋಷಾದ್ ಅಧಿಪಾಪಶೀಲ ಪುತ್ರಾಖ್ಯ ಪಾಪಾನಿ ವಿವರ್ಧಯಿತ್ವ ನೀತೋ ವಶಂ ತೈಹಿ ಫಲಮದ್ಯ ಭುಂಜನ್ ನ ಕ್ರೋಧಿತುಂ ಚಾರ್ಹಸಿ ಭೀಮಸೇನೆ. ಕೃಷ್ಣ ಹೇಳ್ತಾನೆ, ಏನಪ್ಪ ನಿನ್ನ ಬುದ್ಧಿಯಲ್ಲಿ ಇರುವಂತಹ ದೋಷದ ಮೂಲಕವಾಗಿ ತುಂಬ ಪಾಪಕರ್ಮವನ್ನು ಮಾಡುವಂತಹ ಸ್ವಭಾವದವರಾದ ಈ ನಿನ್ನ 100 ಜನ ಮಕ್ಕಳಿದ್ದಾರಲ್ಲ, ಪುತ್ರಾಖ್ಯ ಪಾಪಾನಿ ವಿವರ್ಧಯಿತ್ವ, ನೀನು ಏನು ಪಾಪಿಷ್ಠರನ್ನ ಬೆಳೆಸಿದ್ದೀಯಲ್ಲ, ಇವರನ್ನು ಬೆಳೆಸಿ ಈಗ ಇವರು ಹತರಾದರು ಅಂತ ಅನ್ನೋದನ್ನು ನೋಡಿಕೊಂಡು ಭೀಮಸೇನ ದೇವರ ಮೇಲೆ ನೀನು ಸಿಟ್ಟಿಗೆ ಹೇಳ್ತೀಯಲ್ಲಪ್ಪ, ನಿನಗೇನು ಹೇಳಬೇಕು? ಪಾಪಿಗಳು ಮೃತರಾದರೆ ಸಂತೋಷ ಪಡಬೇಕು. ನೀನು ಈಗ ಅದರ ಫಲವನ್ನು ಉಣ್ತಾ ಇದೀಯ. ತಿದ್ದಿಲ್ಲ ಅವರನ್ನು, ನೀನು ಅವರಿಗೆ ಬುದ್ಧಿ ಹೇಳಿ ಸನ್ಮಾರ್ಗದಲ್ಲಿ ನೀನು ನಡೆಸಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಿನಗೆ. ಆದರೆ ಏನು ಮಾಡೋದು? ಮಕ್ಕಳನ್ನು ಪಾಪಿಗಳನ್ನಾಗಿ ತಯಾರು ಮಾಡಿದ್ದೆ ನೀನು. ಈಗ ಭೀಮಸೇನ ದೇವರ ವಿಷಯದಲ್ಲಿ ನಿನಗೆ ಸಿಟ್ಟಿದೆಯಾ? ಹೀಗೆ ಪರಮಾತ್ಮ ಧೃತರಾಷ್ಟ್ರನಿಗೆ ಹೇಳ್ದ. ಇತ್ಯುಕ್ತೆ ಶಾಂತೆ ಬುದ್ಧಿ ಇವ ರಾಜಾಹೂತೋ ವೃಕೋದರ ಅಭ್ಯವಂದತ ತತ್ಪಾದ ವನುಜಾದ್ಯಾಶ್ಚ ತಸ್ಯಯೇ. ಆಗ ಸ್ವಲ್ಪ ಬುದ್ಧಿ ಶಾಂತ ಆಯಿತು. ಆದರೆ ಉತ್ತಮನಾದ ದೇವತೆ ಗಂಧರ್ವನೇ ಇವನು, ಸ್ವಾಭಾವಿಕವಾಗಿ ಸಜ್ಜನ ಅಂತಾದ್ದರಿಂದ ಕರೆದ ಭೀಮಸೇನ ದೇವರನ್ನು ಕರೆದು ಮುಂದೆ ನಿಲ್ಲಿಸ್ಕೊಂಡಾಗ ಭೀಮ ಮತ್ತೆ ಧೃತರಾಷ್ಟ್ರನಿಗೆ ನಮಸ್ಕಾರ ಹಾಕ್ತಾನೆ. ಮತ್ತೆ ಎಲ್ಲರೂ ನಕುಲ ಸಹದೇವಾದಿಗಳು ಕೂಡ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ವಜ್ರಾಚ್ಚ ದೃಢದೇಹತ್ವಾದ ಅವಿಕಾರೇ ವೃಕೋದರೇ ನದೋಷೋ ವಿವೃತೋಸ್ಯ ಸ್ಯಾದಿತಿ ಕೃಷ್ಣೇನ ವಂಚಿತಃ. ನೋಡಿ, ಭೀಮಸೇನ ದೇವರ ದೇಹ ವಜ್ರಕ್ಕಿಂತಲೂ ಕೂಡ ಗಟ್ಟಿಯಾಗಿರುವಂತಹದ್ದು. ಮತ್ತೆ ಕೃಷ್ಣನಿಗೆ ಹೆದರಿಕೆನ ಹಾಗಾದರೆ ಭೀಮನನ್ನೇ ಬಿಡ್ಬೋದಾಗಿತ್ತಲ್ಲ. ಭೀಮ ಹೋಗೋ, ನೀನೇ ಹೋಗಿ ಆಲಿಂಗನ ಮಾಡ್ಕೊ ಅಂತ ಅನ್ಬೋದಾಗಿತ್ತು. ಅವನ ಆಲಿಂಗನ ಮಾಡ್ಕೊಳ್ತಾ ಇದ್ದ. ಭೀಮಸೇನ ದೇವರಿಗೆ ಏನಾದರೂ ಆಗತ್ತೆ ಅಂತ ಹೆದರಿತಾನೆ ಮತ್ತು ಪ್ರತಿಮೆಯನ್ನಿಟ್ಟಿದ್ದು ಅಂದರೆ ಹೆದರಿ ಪ್ರತಿಮೆಯನ್ನಿಟ್ಟಿದ್ದಲ್ಲ, ಇವನ ಪಾಪ ಬುದ್ಧಿಯನ್ನು ತೋರಿಸ್ಲಿಕ್ಕೆ ಅಂತ. ಯಾಕೆ? ಭೀಮಸೇನ ದೇವರನ್ನು ಇವನು ಆಲಿಂಗನ ಮಾಡಿಕೊಂಡು ಜೋರಾಗಿ ಏನು ಮಾಡಿದರೂ ಕೂಡ, ಕಟ್ಟಿ ಹಾಕಿದರೂ ಕೂಡ ಭೀಮಸೇನ ದೇವರಿಗೇನು ವೇದನೆಯೇ ಆಗಲ್ಲ. ಮತ್ತು ಇವ್ರಿಗೇನು ವೇದನೆಯೇ ಆಗಿಲ್ಲ ಅಂದರೆ ಅವನೇನು ಮಾಡೇ ಇಲ್ಲ ಅಂತ ಆಗೋಗ್ಬಿಡ್ತದೆ. ಈ ನಹುಷ ಸರ್ಪದ ಆಕಾರದಲ್ಲಿ ಇರೋ ಕಾಲಕ್ಕೆ ಭೀಮಸೇನ ದೇವರನ್ನು ಕಟ್ಟಿ ಹಾಕಿದ. ಅಜಗರ ಸರ್ಪ ಏನು ಮಾಡ್ತದು? ಏನೂ ಮಾಡಲಿಕ್ಕಾಗಿಲ್ಲ ಭೀಮಸೇನ ದೇವರಿಗೆ. ಸುಮ್ಮನೆ ಕೂತ್ಕೊಂಡಿದ್ದ. ಪರಮಾತ್ಮನನ್ನು ನೋಡಿದ್ರು. ಪರಮಾತ್ಮ ಶೇಷಶಾಹಿ ಆಗಿರೋ ಕಾಲಕ್ಕೆ ನಾನ್ಯಾಕೆ ಶೇಷಶಾಹಿ ಆಗಬಾರ್ದು ಅಂತ ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ, ಹಾಗೆ ಮಲ್ಕೊಂಡಿದ್ರು. ಅವ್ರು ಅಂದ್ಕೊಂಡ್ರು ಇದು ಎಷ್ಟೊತ್ತ ನನ್ನನ್ನು ಹಿಡಿಯುತ್ತೆ. ಕೊನೆಗೆ ಅದಕ್ಕೆ ಸುಸ್ತಾಗಿ ಗಟ್ಟಿಯಾಗಿ ಬಿಡುತ್ತೆ, ಆಮೇಲೆ ನಾನು ನಡ್ಕೋತ ಹೋಗ್ತೀನಿ ಅಂತ. ಆ ನಹುಷ ಕೇಳಿರುವ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ, ಏನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನನೂ ಮಾಡಲಿಲ್ಲ. ಯಾಕೆ ಅಂದರೆ ನನ್ನ ಕೊಲ್ಲತಕ್ಕಂತಹ ಸರ್ಪಗಳೇ ಇನ್ನೂ ಹುಟ್ಟಿಲ್ಲ ಲೋಕದಲ್ಲಿ. ಕಾಲಕೂಟ ವಿಷ ಒಂದಿದೆ, ಅದನ್ನೇ ಘಟ ಕುಡಿದಿರುವಂತಹ ಈ ಭೀಮನಿಗೆ, ಮುಖ್ಯ ಪ್ರಾಣದೇವರಿಗೆ ಇದು ಏನಿದೆ ಹೇಳಿ? ಅದಕ್ಕೆ ಇವರ ದೇಹಕ್ಕೇನೋ ಹಾನಿ ಉಂಟಾಗಬಾರ್ದು ಅನ್ನೋ ಭಯದಿಂದ ಕೃಷ್ಣ ಪರಮಾತ್ಮ ಪ್ರತಿಮೆಯನ್ನು ಮುಂದಿಟ್ಟದ್ದಲ್ಲ. ಪ್ರತಿಮೆ ಮುರಿಬೇಕು, ಇವನು ಮುರಿಲಿಕ್ಕೆ ಅಂತಲೇ ಭೀಮಸೇನ ದೇವರನ್ನು ಹೊಡಿಬೇಕು, ಆ ತರಹ ಅವನ ಮೂಳೆಗಳನ್ನು ಪುಡಿ ಮಾಡಬೇಕು ಅನ್ನುವಂತಹ ಇಚ್ಛೆ ಉಳ್ಳವನಾಗಿದ್ದಾನೆ ಅಂತ ಇವನ ಪಾಪ ಬುದ್ಧಿಯ ಪ್ರಕಾಶನಕ್ಕೆ ಅಂತ ಕೃಷ್ಣ ಆ ಪ್ರತಿಮೆಯನ್ನು ಮುಂದಿಟ್ಟ. ನಂತರದಲ್ಲಿ ಅನೇಕ ಜನರಿಗೆ ಆಶೀರ್ವಾದವನ್ನು ಮಾಡಿದ ಧೃತರಾಷ್ಟ್ರ. ಸರ್ವಾನ್ ಆಶ್ಲಿಷ್ಯ ಚ ಪ್ರೇಮ್ಣ ಯುಯೋಜ ನೃಪ ಆಶಿಷಃ ಕುಲನಾಶಕರಃ ಪಾಪಃ ಶಾಪಯೋಗ್ಯಸ್ತವ ಹ್ಯಯಂ ಇತ್ಯುಕ್ತೈವ ಪ್ರಣಮತೋ ಗಾಂಧಾರಿ ಸುಪದಾಂಗುಲೀಹಿ. ಆಗ ಒಂದು ಕಥೆ ಆಗತ್ತೆ.
ಧೃತರಾಷ್ಟ್ರ ಪ್ರೀತಿಯಿಂದ ಮತ್ತೆ ಎಲ್ಲರನ್ನೂ ಕೂಡ ಆಲಿಂಗನ ಮಾಡಿಕೊಂಡ. ಆಗ ಧರ್ಮರಾಜ ಗಾಂಧಾರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಗಾಂಧಾರಿಗೆ ನಮಸ್ಕಾರ ಮಾಡಿದಾಗ ಗಾಂಧಾರಿ ಅವಳೇನೋ ಹುಟ್ಟು ಕುರುಡಳಲ್ಲ, ಆದರೆ ತುಂಬ ಪತಿವ್ರತೆ ಅವಳು. ನನ್ನ ಪತಿಗೆ ಕಣ್ಣು ಕಾಣಿಸಲ್ಲ ಅನ್ನೋದಕ್ಕೆ ತಾನೂ ಕೂಡ ಪಟ್ಟಿಯನ್ನು ಕಟ್ಕೊಂಡು ಬಿಟ್ಟಿರ್ತಾಳಲ್ಲ ಕಣ್ಣಿಗೆ, ತಾನೂ ಒಂದು ರೀತಿಯಲ್ಲಿ ಕುರುಡಳ ತರಹನೇ ಇದ್ದಾಳಲ್ವ. ಆಗ ನೋಡಿದ್ಲಂತೆ, ಧರ್ಮರಾಜ ಬಂದು ಗಾಂಧಾರಿಗೆ ನಮಸ್ಕಾರ ಹಾಕಿದ. ಧರ್ಮರಾಜ ಮತ್ತು ಎಲ್ಲರ ಸಂಹಾರಕ್ಕೆ ಕಾರಣ ನೋಡಿ ಇವಾಗ ಅಂತ ಅವಳು ತಿಳ್ಕೊಂಡು, ದದರ್ಶ ಧರ್ಮರಾಜಸ್ಯ ಪಟಾಂತೇನ ಪ್ರಕೋಪಿತ ತಸ್ಯಾಹ ಕ್ರೋಧಾಗ್ನಿ ನಿರ್ದಗ್ಧ ನಖಃ ಸ ಕುನಖೋಭವತ್. ಪಾದಕ್ಕೆ ನಮಸ್ಕಾರ ಹಾಕಿದ್ದಾನೆ ಧರ್ಮರಾಜ. ಇವಳು ನೋಡಬೇಕು ಅಂತ ಸ್ವಲ್ಪ ತನ್ನ ಕಣ್ಣಿಗೆ ಕಟ್ಟಿರುವಂತಹ ಪಟ್ಟಿಯನ್ನು ಮೇಲಕ್ಕೆ ಮಾಡ್ತಾಳೆ. ಸ್ವಲ್ಪ ಸರಿಸಿ ಕೆಂಪಾಗಿರುವಂತಹ ಸಿಟ್ಟನ್ನು ತೋರಿಸ್ತಾ ಇರುವಂತಹ ತನ್ನ ಕಣ್ಣುಗಳಿಂದ ಧರ್ಮರಾಜನನ್ನು ನೋಡ್ತಾಳೆ. ಧರ್ಮರಾಜನ ಉಗುರುಗಳು ಕಪ್ಪಾಗಿ ಹೋಗ್ಬಿಡ್ತವೆ. ತಸ್ಯಾಹ ಕ್ರೋಧಾಗ್ನಿ ನಿರ್ದಗ್ಧ ನಖಃ ಸ ಕುನಖೋಭವತ್. ಎಷ್ಟು ಸಿಟ್ಟಿದೆ ಗಾಂಧಾರಿಗೆ. ಧರ್ಮರಾಜನ ಮೇಲೆ ಆ ತರಹ ಕಣ್ಣಿಂದ ನೋಡಿದಾಗ ಅವನ ಉಗುರುಗಳೆಲ್ಲವೂ ಕೂಡ ಕೆಟ್ಟದಾಗ ಹೋಗ್ಬಿಟ್ಟು, ಕಪ್ಪು ಕಪ್ಪು ಉಗುರಾಗಿ ಹೋಗ್ಬಿಟ್ಟು, ಒಂದು ರೀತಿಯಿಂದ ಸುಟ್ಟೋಯ್ತು. ಅಷ್ಟು ಗಾಂಧಾರಿಗೆ ಧರ್ಮರಾಜನ ಮೇಲೆ ಸಿಟ್ಟು, ಮಕ್ಕಳನ್ನು ಕೊಂದಿದ್ದಾರೆ ಅಂತ. ವಂದಮಾನಂ ಪುನರ್ಭೀಮಾಂ ಆಹಸಾ ಕ್ರೋಧ ವಿಹ್ವಲ ಅಧರ್ಮತಃ ಕಥಂ ಭೀಮ ಸುತಂ ಮೇ ತ್ವಂ ನಿಜಗ್ನಿವಾನ್. ಭೀಮ ನಮಸ್ಕಾರ ಹಾಕಿದ. ಕೇಳಿದ್ದು ಗಾಂಧಾರಿ, ಏನಪ್ಪ ಭೀಮ, ನನ್ನ ಮಗನನ್ನು ಯಾಕಪ್ಪ ಅಧರ್ಮದಿಂದ ಕೊಂದಿ ನೀನು ಅಂತ ಕೇಳ್ತಾಳೆ. ಇತ್ಯುಕ್ತೆ ಅಸ್ಯಾಹ ಶಮಯಿತು ಕ್ರೋಧಮಗ್ನಿ ವೃಕೋದರ. ಆಗ ಗಾಂಧಾರಿಗೆ ಬಂದ ಈ ಸಿಟ್ಟನ್ನು ಕಳಿಬೇಕು. ಯಾಕೆ ಗೊತ್ತಾ, ಅವರಿಬ್ಬರಿಗೂ ಕೂಡ ಒಳ್ಳೆಯದಾಗಬೇಕು ಅಂದರೆ ನನ್ನ ಮೇಲೆ ಸಿಟ್ಟು ಬಿಡಬೇಕು. ಅವರು ನನ್ನ ಮೇಲೆ ಸಿಟ್ಟಿಟ್ಕೊಂಡ್ರು ಅಂದರೆ ಅವರಿಗೆ ಸದ್ಗತಿ ಆಗೋದಿಲ್ಲ ಅಂತ ಗೊತ್ತಿದೆ ಭೀಮನಿಗೆ. ನಾವು ಹೇಳಿದ್ದೀವಲ್ಲ, ಕೇವಲ ಪರಮಾತ್ಮನಲ್ಲಿ ಭಕ್ತಿ ಮಾಡಿದರೆ ಸಾಲದು, ಮುಖ್ಯ ಪ್ರಾಣದೇವರಲ್ಲಿ ಭಕ್ತಿ ಮಾಡಿದ್ರೇ ನಮಗೆ ಉತ್ತಮ ಗತಿ ಇರೋದು. ಹಾಗೇನೇ ದೈತ್ಯರು ಅಂತಿರ್ತಾರಲ್ಲ, ಅವರು ಕೇವಲ ಪರಮಾತ್ಮನನ್ನು ದ್ವೇಷ ಮಾಡಿದರೂ ಸಾಲದು, ಮುಖ್ಯ ಪ್ರಾಣದೇವರನ್ನು ದ್ವೇಷ ಮಾಡಬೇಕು. ಅವರು ಮಾಡೇ ಮಾಡ್ತಾರೆ. ಅದರಿಂದ ಇವಳಿಗೆ ಆ ಕೋಪವನ್ನು ಕಡಿಮೆ ಮಾಡಬೇಕು ಅಂತ ಹಿಂಗೆ ಹೇಳ್ತಾರೆ. ನಾನು ನಿಜವಾಗಿಯೂ ಧರ್ಮದಿಂದೇ ಹೊಡೆದಿರೋದು ಅಂತ ಈ ತರಹ ಹೇಳಲಿಕ್ಕೆ ಹೋಗಲ್ಲ. ಪ್ರಾಹ ನ ಪ್ರಾಣ ಸಂದೇಹೇ ಪಾಪಂ ಸ್ಯಾದ್ ಪಾಪಿನೋ ವಧೆ. ಏನು ಮಾಡಲಮ್ಮ ತಾಯಿ, ನನಗೂ ಪ್ರಾಣ ಸಂಕಟ ಇತ್ತು, ಅದಕ್ಕೆ ಈ ತರಹ ಕೊಂಡ ಈ ಪಾಪಿಯನ್ನ ಅಂತ ಹೇಳ್ತಾರೆ. ಅಂದರೆ ತಾವೇನೋ ಆಪದ್ಧರ್ಮವನ್ನು ಮಾಡಿದ್ದಾರೆ ಅಂತ ತೋರಿಸ್ಲಿಕ್ಕೆ. ನಿಜವಾಗಿಯೂ ಕೂಡ ಹೊಡೆದದ್ದು ಎಲ್ಲಿ, ಪೃಷ್ಠ ಮೂಲದಲ್ಲೇನೆ ಹೊಡೆದದ್ದು ಅಂತ ಹೇಳಿದ್ದೀವಲ್ಲ, ಧರ್ಮದಿಂದಲೇ ಹೊಡೆದಿರೋದು ಭೀಮ. ಆದರೆ ಇವಳಿಗೆ ಮತ್ತೆ ಧರ್ಮದಿಂದನೇ ಅಂತ ಎಷ್ಟು ತಿದ್ದಿ ಹೇಳೋದು. ಅದಕ್ಕೆ ತಾನೇ ಹೇಳ್ಕೊಳ್ತಾನೆ, ಪ್ರಾಣಾಪತ್ತು ಒದಗಿ ಬಂದಿತ್ತು, ಅದಕ್ಕೆ ಈ ಪಾಪಿಯನ್ನು ಅಧರ್ಮದಿಂದ ಕೊಂದ್ರು ಏನು ತಪ್ಪಿಲ್ಲ ಬಿಡಮ್ಮ ಅಂತಂದ. ಹೇಳ್ತಾನೆ, ನೋಡು, ನಾ ಪ್ರತಿಜ್ಞೆಯನ್ನು ಮಾಡಿದ್ನಲ್ಲ ಮತ್ತೆ ತೊಡೆ ಮುರಿತೀನಿ ಅಂತ. ಮತ್ತು ಪ್ರತಿಜ್ಞೆಯನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೆ ಅಂತ ಮಾಡಬೇಕಾಗ್ತದೆ. ಪಾಪಿಗಳನ್ನು ಅಧರ್ಮದಿಂದ ಕೊಂದರೂ ಕೂಡ ತಪ್ಪಿಲ್ಲ ತಾಯಿ ಅಂತ ಗಾಂಧಾರಿಗೆ ಮತ್ತು ಅದೇ ಮಾತು ಕೃಷ್ಣ ಹೇಗೆ ಹೇಳಿದ್ನಲ್ಲ ಅದೇ ತರಹ ಹೇಳ್ತಾನೆ. ಆಗ ಹೇಳ್ತಾನೆ, ಅಲ್ಲಿ ಬರುವಂತಹ ಒಂದು ಮಾತು, ಇದು ನಮ್ಮೆಲ್ಲರಿಗೂ ಕೂಡ ಆಚಾರ್ಯರು ತಿಳ್ಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಪಾಪಾಹ ನ ಶುದ್ಧ ಧರ್ಮೇಣ ಹಂತವ್ಯ ಇತಿ ಚ ಶ್ರುತಿ. ನೋಡಿ, ಇಲ್ಲಿ ತನಕ ಆಗಿರೋದು ಧರ್ಮ ಅಂತನ್ನೋದು ನಮಗೆ ಸ್ಥಿರವಾಗಿದೆ. ಆ ಅಂಶವನ್ನು ಒಂದು ಕಡೆ ಇಡಿ. ಇನ್ನೊಂದೇನು ಅಂಶ ಅಂದರೆ, ಹೇಳಬೇಕಾದಾಗ ಪಾಪಿಗಳನ್ನು ಅಧರ್ಮದಿಂದ ಕೊಂದರೂ ತಪ್ಪಿಲ್ಲ ಅಂತಂದು ಹೆಂಗೆ ಮಾತಿದೆಯಲ್ಲ, ಇನ್ನೊಂದು ಶ್ರುತಿ ವಾಕ್ಯವೂ ಇದೆ. ಅದೇನು ಹೇಳುತ್ತೆ ಅಂದರೆ, ಪಾಪಿಗಳನ್ನು ಶುದ್ಧ ಧರ್ಮದಿಂದ ಕೊಂದರೆ ಧರ್ಮ ಅಲ್ಲ ಅಂತ. ಅವರನ್ನು ವಂಚನೆ ಮಾಡಿಯೇ ಕೊಲ್ಲಬೇಕು, ಇದು ಧರ್ಮ. ಮತ್ತೆ ಅವರನ್ನು ಶುದ್ಧ ಧರ್ಮದಿಂದ ಕೊಲ್ಲಬಾರದು ಅಂತಿದೆ. ಮತ್ತೆ
ಪಾಪಾಹ ನ ಶುದ್ಧ ಧರ್ಮೇಣ ಹಂತವ್ಯಾಹ ಇತಿ ಚ ಶ್ರುತಿ. ನಾವು ಯಾವುದೋ ಒಂದು ಧರ್ಮ ಗ್ರಂಥದ ಯಾವುದೋ ಒಂದು ಪುಟ ನೋಡ್ಕೊಂಡ್ಬಿಟ್ಟು ಇಷ್ಟೇ ಇರೋದು ಅಲ್ಲಿ ಹೇಳಿರ್ತಾರೆ ನೋಡ್ರಿ, ಪ್ರತಿ ದಿವಸವೂ ಕೂಡ 2 ಹೊತ್ತು ಊಟ ಮಾಡಬೇಕು ಅಂತಲೇ ಇರೋದು. ಸ್ಮೃತಿಗಳಲ್ಲಿ ಅಲ್ಲೆಲ್ಲ ಹೇಳ್ತಾರೆ ಹೇಗೆ ಊಟ ಮಾಡಬೇಕು ನಿಯಮಗಳನ್ನು. ನೀವು ಅದೊಂದೇ ಪುಟ ನೋಡಿಕೊಂಡು ಏಕಾದಶಿಗೆ ಊಟ ಮಾಡಿಬಿಟ್ರೆ ಮುಂದಿನ ಪುಟಕ್ಕೆ ಹೋಗಬೇಕಾಗತ್ತೆ. ಹೋಗಿ ನೋಡಿ ಏನು ಏಕಾದಶಿ ಬಗ್ಗೆ ಏನು ಹೇಳಿದ್ದಾರಪ್ಪ, ಇಲ್ಲ ಅವ ಸರ್ವಥಾ ಊಟ ಮಾಡಬಾರ್ದು, ಹಾಗಂದರೆ 14 ದಿವಸ ಹೇಳಿರೋದು, ಕೆಲವೊಮ್ಮೆ 13 ದಿವಸನೂ ಆಗ್ಬೋದು, ಹೀಗೆಲ್ಲ ವಿಚಾರಗಳಿರ್ತಾವಪ್ಪ. ಯಾವುದೋ ಪುಟ ನೋಡ್ಕೊಂಡ್ಬಿಟ್ಟು ಅದಷ್ಟೇ ಸರಿ ಅಂದರೆ ಧರ್ಮವನ್ನು ತಿಳ್ಕೊಳ್ಳೋದು ಕಷ್ಟ ಇದೆ ಅಂತ ಹೇಳಿದ್ದಾನಲ್ಲ ಕೃಷ್ಣ. ಆದ್ದರಿಂದ ಪಾಪಾಹ ನ ಶುದ್ಧ ಧರ್ಮೇಣ ಹಂತವ್ಯ ಇದು ಶ್ರುತಿ. ಪಾಪಿಗಳನ್ನು ಶುದ್ಧ ಧರ್ಮದಿಂದ ಕೊಲ್ಲಬಾರದು. ಅನ್ಯವತ್ ಪಾಪಹನನಂ ಪಾಪಾಯೇತ್ಯಾಹ ಹಿ ಶ್ರುತಿ. ಹೇಗೆ ಧಾರ್ಮಿಕರನ್ನು ಎದುರಿಸೋ ಕಾಲಕ್ಕೆ ಅವರನ್ನು ಹೊಡೆಯೋದಿದೆ, ಯುದ್ಧ ಆಡೋ ಕಾಲಕ್ಕೆ ಈಗ ದ್ರೋಣರಿದ್ದಾರೆ, ದ್ರೋಣರು ಧಾರ್ಮಿಕರೇ, ಈಗ ಅವರನ್ನು ಕೊಲ್ಲೋ ಕಾಲಕ್ಕೆ ಏನಾದರೂ ಅಧರ್ಮ ಮಾಡಿದ್ರಾ? ಏನೂ ಮಾಡಲಿಲ್ಲ. ಇನ್ನೊಬ್ಬರನ್ನು ಶುದ್ಧರಾಗಿರುವಂಥವರನ್ನು ಕೊಲ್ಲುವ ಕಾಲಕ್ಕೆ ಹೇಗೆ ಧರ್ಮದ ರೀತಿಯನ್ನು ಆಶ್ರಯಿಸ್ತೀವೋ ಆ ತರಹ ಪಾಪಿಗಳ ಸಂಹಾರಕ್ಕೆ ಅದನ್ನು ಉಪಯೋಗಿಸಬಾರ್ದು. ಅವರನ್ನು ಅಧರ್ಮದಿಂದನೇ ಕೊಲ್ಲಬೇಕು. ನಿಕೃತ್ಯ ನಿಕೃತಿಂ ಹನ್ಯಾತ್ ನಿಕೃತ್ಯ ನೈವ ಧಾರ್ಮಿಕಾನ್. ಮೋಸದಿಂದ ಈ ಮೋಸ ಮಾಡೋ ಜನರನ್ನು ಕೊಲ್ಲಬೇಕು, ಧಾರ್ಮಿಕರನ್ನೆಂದೂ ಕೂಡ ಮೋಸ ಮಾಡಬಾರ್ದು ಅಂತ ಹೀಗಿರೋದು. ಆದ್ದರಿಂದ ಭೀಮಸೇನ ದೇವರು ಈ ತರಹ ಏನು ಉತ್ತರ ಕೊಟ್ಟಿದ್ದಾರೆ, ಕೃಷ್ಣ ಪರಮಾತ್ಮ ಏನು ಆ ಉತ್ತರ ಕೊಟ್ಟಿದ್ದಾನಲ್ಲ, ಏನು ತಪ್ಪಿಲ್ಲ ಬಿಡ್ರಿ, ಆಪದ್ಧರ್ಮವನ್ನು ಮಾಡಿದ್ರು ನಡೆಯೋಗುತ್ತೆ, ಕೊಂದರೂ ತಪ್ಪಿಲ್ಲ ಅಂತೆಲ್ಲ ಮಾತಾಡ್ತಾನಲ್ಲ, ಅದೆಲ್ಲ ಮಾತಿಗೂ ಕೂಡ ಆಚಾರ್ಯರು ನಮಗೆ ಪುಷ್ಟೀಕರಿಸಿ ಹೇಳ್ತಾರೆ. ಧಾರ್ಮಿಕರನ್ನು ಕೊಲ್ಲುವ ಪ್ರಸಂಗ ಬಂದಾಗ ಧರ್ಮದಿಂದಲೇ ಕೊಲ್ಲಬೇಕು. ಆದರೆ ಪಾಪಿಗಳನ್ನು, ಸ್ತ್ರೀಯರನ್ನು ಹೇಗೆ ಬೇಕಾದಾಗ ವರ್ತಿಸಿಕೊಂಡು ಅಧರ್ಮ ಮಾಡ್ತಾರಲ್ಲ ಅವರನ್ನು ಈ ರೀತಿಯಿಂದಲೇ ಕೊಲ್ಲಬೇಕು. ಮತ್ತು ಈ ವಿಚಾರ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಭೀಮಸೇನ ದೇವರು ಮಾಡಿದ ಧರ್ಮನೇ ಇದೆ. ಇದು ಶ್ರುತಿರ್ಹಿ ಪರಮ ಪಠ್ಯತೆ ಪೈಂಗಿಭಿಶ್ರದ. ಹೀಗೆ ಶ್ರುತಿ ಇದೆ, ಹೀಗೆ ವೇದವಾಕ್ಯ ಇದೆ. ಅದಕ್ಕೋಸ್ಕರ ಭೀಮಸೇನ ದೇವರು ಮಾಡಿದ್ದು ತಪ್ಪಲ್ಲ. ಹೇಳ್ತಾನೆ, ಅಲ್ಲೋ ರಕ್ತ ಕುಡಿದ್ಯಾ ನನ್ನ ಮಗಂದು, ದುಶ್ಯಾಸನ ರಕ್ತಪಾನ ಮಾಡಿದ್ಯಾ ನೀನು ಅಂದರೆ, ಕುಡಿದಂತೆ ತೋರಿಸಿದ್ದು ತಾಯಿ, ನನ್ನ ಹಲ್ಲಿನ ಒಳಗೂ ಕೂಡ ಹೋಗಿಲ್ಲ ಅವು. ದಂತಾಂತರಂ ನಮೇ ಪ್ರಾಪ ಶೋಣಿತಂ ತತ್ಸು ತಸ್ಯತೆ. ನಿನ್ನ ದುಶ್ಯಾಸನ ರಕ್ತ ಯಾರು ಕುಡಿತಾರೆ? ಸುಮ್ಮನೆ ತೋರಿಸಿದಷ್ಟೇ, ಬಾಯಿಗೆ ಮೆತ್ಕೊಂಡಿದ್ದಾನಷ್ಟೇ, ನನ್ನ ಹಲ್ಲಿನ ಒಳಗೂ ಕೂಡ ಹೋಗಿಲ್ಲ. ಭೀಷಣ ಯಚ ಶತ್ರುಣ. ಭಯ ಆಗಿತ್ತೋ ಇಲ್ಲ ನಿಮಗೆ ದುಶ್ಯಾಸನ ವಧ ಪ್ರಸಂಗವನ್ನು ಹೇಳೋ ಕಾಲಕ್ಕೆ? ನಮಗೆಲ್ಲ ಕರ್ಣನಿಗೆ ಭಯ ಆಗಿದೆ, ಕಣ್ಣು ಮುಚ್ಚಿಕೊಂಡು ಕೈಯಿಂದ ಧನುಸ್ಸನ್ನು ಒಗೆದಿದ್ದಾನೆ, ಅಷ್ಟು ಭಯ ಆಗಿ ಹೋಗಿದೆ. ನಿಮ್ಮ ಭಯ ಬರಲಿ ಅಂತಲೇ ನಾನು ಮಾಡಿರೋದು. ಭೀಷಣಾಯಚ ಶತ್ರುಣಾಂ ಪೀತವಚ್ಚ ಪ್ರದರ್ಶಿತಂ. ಕುಡಿದಂತೆ ತೋರಿಸಿದ್ದು. ಹೀಗೆ ಹೇಳಿದಾಗ ಗಾಂಧಾರಿ ಒಂದು ಪ್ರಶ್ನೆ ಕೇಳ್ತಾಳೆ. ಆ ಪ್ರಶ್ನೆಯನ್ನು ಉತ್ತರಿಸಿಬಿಟ್ಟು ಇವತ್ತಿನ ಪ್ರವಚನವನ್ನು ಸಮಾಪ್ತಿ ಮಾಡ್ತೇನೆ. ಅಲ್ರಿ, ದುಶ್ಯಾಸನ ದ್ರೌಪದಿ ದೇವಿಯರ ತಲೆ ಕೈ ಹಾಕಿದ್ದ, ಕೂದಲ ಎಳೆದ, ರಜಸ್ವಲೆ ಆದರೂ ಕೂಡ ತುಂಬ ಪೀಡೆ ಕೊಟ್ಟ, ಸೀರೆ ಎಳೆದ, ಅವನನ್ನು ಕೊಲ್ಲಿ. ದುರ್ಯೋಧನ ತಪ್ಪು ಮಾಡಿದ್ದಾನೆ, ಎಲ್ಲದಕ್ಕೂ ಮುಖ್ಯ ಕಾರಣ ಅವನೇ, ಅವನನ್ನು ಸಂಹಾರ ಮಾಡಲಿ. ಇನ್ನು ಉಳಿದಂಥವರಿದ್ದಾರಲ್ಲ, ಈ 98, 97, 96 ಜನ, ಇವ್ರದ್ದೇನು ತಪ್ಪಿದೆ? ಇದನ್ನೂ ವಿಮರ್ಶೆ ಮಾಡಿದವರಿದ್ದಾರೆ ಲೋಕದಲ್ಲಿ. ಪಾಂಡವರು ಒಂದು ತಪ್ಪು ಕೆಲಸ ಮಾಡಿದರೆ ಇಡೀ ಕುಲವನ್ನೇ ನಾಶ ಮಾಡಿಬಿಟ್ರು ಅಂತ. ಈ ನಾವು ಪಾಪ ಯಾವುದೋ ಒಂದು ಸೊಳ್ಳೆ ಕಡ್ದಿರುತ್ತೆ, ಆ ಸೊಳ್ಳೆಯನ್ನು ಕೊಲ್ಲಿಕ್ಕೆ ಅಂತ ಹೋಗಿ ಇಡೀ ಸೊಳ್ಳೆ ಜಾತಿನೇ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತೀವಿ ನಾವು. ಹಾಗಾಯ್ತಲ್ಲ, ಇದು ತಪ್ಪು ಮಾಡಿದ್ದು ಇವರಿಬ್ಬರು, ಭಾಳ ಆದರೆ ಒಂದು 4 ಜನ ಇಟ್ಕೊಳ್ರಪ್ಪ, ಆದರೂ 100 ಮಂದಿಯನ್ನು ಯಾಕೆ ಸಂಹಾರ ಮಾಡಿದ್ದು ಅಂತ ಪ್ರಶ್ನೆ ಕೇಳ್ತಾಳೆ. ಅವಳು, ಘತಾ ಪುತ್ರ ಶತಂ ಯಷ್ಟಿ ಮಾತ್ರಂ ಚೋರ್ವರಿತಂ ತ್ವಯ. ಏನೋ ಭೀಮ, ಈ ಮುದುಕರಿಗೆ ತಮ್ಮ ಬಗ್ಗೆ ಹೇಳ್ತಾ ಇರೋದು, ಈ ಮುದುಕರಿಗೆ 100 ಜನ ಇದ್ದರು ನೋಡಿ, 100 ಜನ ಮಕ್ಕಳಿದ್ರು ಅಂತ ಎಷ್ಟು ಸಂತೋಷ ಪಟ್ಟಿರ್ಬೋದು. ವಸ್ತುತಃ ಗಾಂಧಾರಿ ಹೊಟ್ಟೆ ಹೊಡ್ಕೊಂಡಿರ್ತಾಳೆ, ಕುಂತಿದೇವಿಗೆ ಮೊದಲು ಮಕ್ಕಳಾದರು ಅಂತ ಅಸೂಯೆಯಿಂದ. ಮತ್ತೆ ವೇದವ್ಯಾಸ ದೇವರು ಆ ಕೂಸುಗಳನ್ನು ಬದುಕಿಸಿದ್ದಾರೆ ಅಂತ ಕಥೆ ಹೇಳಿದ್ದೀವಿ ನೋಡಿ. ಇಂತಹ ಒಂದು 100 ಜನ ಮಕ್ಕಳನ್ನು ಪಡೆದ್ರೆ ಇಬ್ಬರನ್ನೇನೋ ಕೊಲ್ಲಿ
ಆದರೆ 100 ಜನನ್ನು ಯಾಕೆ ಕೊಂದ್ಯಪ್ಪ? ಈಗ ನಮಗೆ ಮುದುಕರಿಗೆ ಯಾರಾದರೂ ಸಹಾಯಕರಾಗಿ ಒಬ್ಬ ಮಗನೂ ಇಲ್ಲ. ಎಷ್ಟಿ ಮಾತ್ರಂ ಚೋರ್ವರಿತಂ ತೋಯ, ಒಂದು ಕೋಲ್ ಇಟ್ಟಿದೀಯ ಅಷ್ಟೇ, ಬಿಟ್ಟರೆ ಆ ಕೋಲನ್ನು ಮುರಿತೀಯ ನೀನು. ನಮ್ಗೆ ಯಾರು ಸಹಾಯಕರಿದ್ದಾರೆ ಇವಾಗ? 100 ಜನರನ್ನು ಯಾಕೆ ಕೊಂದ್ಯಪ್ಪ? ಒಂದು ಬರೀ ಕೋಲ್ ಉಳಿಸಿದೆಯಲ್ಲ ಅಂತಂತಾಳೆ. ಯುಯುತ್ಸು ಎನ್ನುವಂತಹ ಮಗ ಇದ್ದಾನೆ ಬಿಡಿ, ಆದರೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಕಾರಣದಿಂದ ಗಾಂಧಾರಿಗೆ ತುಂಬ ಪ್ರೀತಿ. ತಾಮಾಹ ಭೀಮಃ ಪಾಪಿಷ್ಠ ವಧಯೋಗ್ಯಾಪರಾಧಿನಃ. ನಿನ್ನ 100 ಜನ ಮಕ್ಕಳು ಕೂಡ ಪಾಪಿಗಳೇ ತಾಯಿ. ಬರೇ ದುಶ್ಯಾಸನ ದುರ್ಯೋಧನ ಇಷ್ಟೇ ಅಲ್ಲ. ಸರ್ವೇ ಹತ ಇತಿ ಪುನಃ ಸಾಹ ಏನಾಗೃತಸ್ತವ ಅಪರಾಧಸ್ಸ ಏಕೋಪಿ. ಹೌದಾ, 100 ಜನರು ಅಪರಾಧಿಗಳ? ಏನು ತಪ್ಪು ಮಾಡಿದ್ದಾರೆ ಅಂತ ಯಾವ ಪ್ರಶ್ನೆಯನ್ನು ದುರ್ಯೋಧನ ಕೇಳಿದ್ನ, ಅವ್ರ ತಾಯಿನೂ ಕೇಳ್ತಾಳೆ. ಅಂಥದ್ದೇನು ಮಾಡಿದ್ರು ನನ್ನ ಮಕ್ಕಳು? ಏನು ತಪ್ಪು ಮಾಡಿದ್ದಾರೆ? ಅದಕ್ಕೆ ಹೇಳ್ತಾನೆ, ಮೊದಲನೇದು ಹೇಳ್ತಾನೆ ಅವನು, ಸರ್ವೈಹಿ ಸಮೇತೈಹಿ ಕೃಷ್ಣಸ್ಯ ಬಂಧನಾಯ ವಿನಿಶ್ಚಿತಂ. ಕೃಷ್ಣ ಪರಮಾತ್ಮ ಪಾಂಡವರಿಗೆ ಒಂದು 5 ಭೂಮಿ 5 ಊರು ಕೇಳಲಿಕ್ಕೆ ಅಂತ ಸಂಧಿ ಮಾಡಲಿಕ್ಕೆ ಅಂತ ಬಂದರೆ ಅವನನ್ನು ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡಿದರು. 100 ಜನನೂ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಆಚಾರ್ಯರು ಇದನ್ನು ಎತ್ತಿ ತೋರಿಸ್ತಾರೆ. ಯಾಕೆ 100 ಜನರನ್ನು ಕೊಲ್ಲಿಕ್ಕೆ ಕಾರಣ ಅಂದರೆ 100 ಜನರೂ ಕೂಡ ಕೃಷ್ಣನ ವಿಷಯದಲ್ಲಿ ಅಪರಾಧ ಮಾಡಿದ್ದಾರೆ. ದೇವರನ್ನು ಕಟ್ಟಿ ಹಾಕ್ತೀನಿ ಅಂತ ಯಾರಾದರೂ ಹೋಗ್ಲಿಕ್ಕಾಗತ್ತಾ? ಯಶೋಧಾದೇವಿ ಮಕ್ಕಳನ್ನು ಸಾಕ್ತಾ ಇದ್ದಾಳೆ ಅಂತ ಅವಳು ಕಟ್ಟಾಗಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ದು, ಪರಮಾತ್ಮ ತಾಯಿಗೆ ಯಾವಾಗಲೂ ವಶನಾಗಿರಬೇಕು, ತಾಯಿ ಮಾತನ್ನು ಕೇಳಬೇಕು ಮಕ್ಕಳು ಅಂತ ತೋರಿಸ್ಲಿಕ್ಕೆ ಅಲ್ಲಿ ನಡೆದಿದ್ದು. ಮತ್ತೆ ಅದನ್ನು ವಿಚಾರ ಮಾಡಬೇಡಿ. ಇಲ್ಲಿ ದ್ವೇಷ. ಇಲ್ಲಿ ಕೃಷ್ಣ ಯಾರು ನಮಗೆ ಹೇಳಲಿಕ್ಕೆ? ಎಲ್ಲರಿಗೂ ಉಪದೇಶ ಮಾಡ್ತಾನೆ ಇವನು ಅಂತ. ಇವನು ಕಟ್ಟಾಗಿ ಕೂಡಿಸ್ಬಿಟ್ರೆ ತಾವಾಗೆ ಓಡಿ ಬರ್ತಾರೆ ಪಾಂಡವರು ಅಂತ. ಕೃಷ್ಣ ಪರಮಾತ್ಮನನ್ನು ಕಟ್ಟಿ ಹಾಕಬೇಕು ಅಂತ ವಿಚಾರ ಮಾಡಿದ್ದಾರಲ್ಲ, ಇದೇ ಅವರು ಮಾಡಿರುವ ತಪ್ಪು. ಅನ್ಯಾನಿತ ಸುಪಾಪಾನಿ, ಏನು ಪಾಪಗಳ ಲಿಸ್ಟೇ ಕೊಡ್ತೀನಿ ನಾನು ಅಂತಾರ ಭೀಮಸೇನ ದೇವರು. ಎಷ್ಟು ಪಾಪಗಳನ್ನು ಮಾಡಿಲ್ಲ. ಆದ್ದರಿಂದ ಭೀಮಸೇನ ದೇವರು ಹೇಳ್ತಾರೆ, ಮತ್ತೆ ಕೃಷ್ಣ ಉಪದೇಶನೂ ಮಾಡಿದ್ನಲ್ಲ, ನೋಡಿ ಈ ತರಹ ಮಾಡಬೇಡಿ, ಪಾಂಡವರಿಗೂ ಬರಬೇಕಾದದ್ದಿದೆ, ಅವರು ಕೂಡ ಆಸ್ತಿಯಲ್ಲಿ ಪಾಲನೆ ಪಡಿಬೇಕಾದವರು ಅಂತ ಹೇಳಿದರೆ ಕೃಷ್ಣನ ಮಾತಿಗೆ ಏನೇನೂ ಗೌರವ ಇಲ್ಲ. ನೋಡಿ, ಗುರುಗಳಾದವರು ಅಥವಾ ಹಿರಿಯರಾದವರು ಏನಾದರೂ ಹೇಳ್ತಾರೆ ಅಂತಂದರೆ ಸಂಪೂರ್ಣವಾಗಿ ಅದನ್ನು ಕೇಳಿಸ್ಕೊಳ್ಬೇಕು. ಹೇಳೋ ತನಕ ಅಂತೂ ಏನು ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲ, ಮಾಡಲೇಬೇಕು ಅನ್ನೋ ಧರ್ಮ, ಮತ್ತೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ ಅವರ ಎದುರಿಗೇನೆ ಇನ್ನೊಬ್ಬರಿಗೆ ಆಜ್ಞೆ ಮಾಡೋದು, ಅವರು ಹೇಳೋ ಕಾಲಕ್ಕೇನೆ ಎಕ್ಕಡೋ ಮುಖ ಮಾಡ್ಕೊಂಡು ಹೋಗ್ಬಿಡೋದು, ಇವೆಲ್ಲವೂ ಕೂಡ ತಪ್ಪು. ಇದನ್ನು ಯಾವುದೋ ಸಣ್ಣ ಪುಟ್ಟ ದೊಡ್ಡವರು ಅಂತ ಅವ್ರಿಗೆ ಮಾಡಿದ್ರೇ ತಪ್ಪು ಅಂತ ಹೇಳ್ತಿರೋ ಕಾಲಕ್ಕೆ ಇನ್ನು ಜಗದೊಡೆಯನಾಗಿರುವಂತಹ ಕೃಷ್ಣ ಪರಮಾತ್ಮ ಇವರಿಗೆ ಬುದ್ಧಿಯೇ ಹೇಳಲಿಕ್ಕೆ ಬಂದರೆ ಆಗ ತಿರಸ್ಕಾರ ಮಾಡಿದ್ರಲ್ಲ. ವಾಸುದೇವಂ ಸಭಾ ಸಂಸ್ಥಂ ಬ್ರುವಾಣಂ ಧಮ್ಮ ಸಂಹಿತಂ ಪುನಃ ಪುನಃ ಅವಜ್ಞಾಯ ಯಾಂತಂ ದುರ್ಯೋಧನಂ ಬಹಿ. ಎಲ್ಲರೂ ಕೂಡ ಎದ್ದು ಹೋದರು. ಇವನು ಕೃಷ್ಣ ಪುರಾಣ ಹಚ್ಕೊಂಡರಿ, ಮತ್ತೆ ಇವಂದು ಯಾಕೆ ಬೇಕು ನಮಗೆ ಉಪದೇಶ ಅಂಥೇಳಿ ದುರ್ಯೋಧನ ಎದ್ದು ಹೋದರೆ 100 ಜನನು 99 ಜನನೂ ಅವನಿಂದ ಹೋದರು. ಸರ್ವೇ ಅನ್ವಗಚ್ಚನ್ ಇತ್ಯಾದೀನ್ ಅಬ್ರವೀತ್ಯ ವೃಕೋದರ ಅಭಿಪ್ರೇತ್ಯ ವೃಕೋದರ. ಅದಕ್ಕೆ ಭೀಮ ಹೇಳಿದ್ದು, ನಿನ್ನ 100 ಜನ ಮಕ್ಕಳು ಕೂಡ ವಧಕ್ಕೆ ಯೋಗ್ಯರೇ, ಅದಕ್ಕೆ ನಾನು ಕೊಂದಿರೋದು. ಅದಕ್ಕೊಂದು ಮಾತು ಹೇಳ್ತಾರೆ, ನೈಕೋಪ್ಯನಪರಾಧಿ ಮೇ ಸ್ವಯಂ ತಾನ್ ಅನನುಶಿಕ್ಷಿತು ಅಸಮರ್ಥ ಮೈ ಕ್ರೋಧಂ ಕಿಂಕರೋಷಿ ನಿರರ್ಥಕಂ. ನಾನು ಯಾರನ್ನಾದರೂ ಹೊಡಿತೀನಿ ಕೊಲ್ತೀನಿ ಅಂದರೆ ಅವನು ಪಾಪಿನೇ ಆಗಿರ್ತಾನೆ. ನಾನು ಆ ತರಹ ಪುಣ್ಯವಂತರನ್ನು ಸಜ್ಜನರನ್ನು ಕೊಲ್ಲಲ್ಲ. ನಾನು ಕೊಂದಿದ್ದೇನೆ ಅಂದರೆ ಅವರು ಪಾಪಿಗಳೇ ಇದ್ದಾರೆ. ಯಾಕೆ ಸುಮ್ಮನೆ ನನ್ನ ಮೇಲೆ ಸಿಟ್ಟಿಗೆ ಹೇಳ್ತೀಯ ತಾಯಿ ಅಂತ ಹೇಳ್ತಾನೆ ಭೀಮ ಗಾಂಧಾರಿಗೆ. ಇತ್ಯುಕ್ತ ಸಾಭವತ್ ತೂಷ್ಣಿಂ. ಭೀಮ ಯಾವಾಗ ಈ ತರಹ ಉತ್ತರ ಕೊಟ್ಬಿಟ್ಟ, ಸುಮ್ಮನೆ ಆಗ್ಬಿಟ್ಲು ಗಾಂಧಾರಿ. ಕ್ರಮಾತ್ ಸರ್ವೈಶ್ಚ ಪಾಂಡವೈಹಿ ವಂದಿತ. ಒಬ್ಬೊಬ್ಬರಾಗೆ ಬಂದು ಗಾಂಧಾರಿಗೂ ನಮಸ್ಕಾರ ಹಾಕ್ತಾರೆ. ವೇದವ್ಯಾಸ ದೇವರು ಬಂದು ಗಾಂಧಾರಿಗೆ ಆಶೀರ್ವಾದ ಮಾಡ್ತಾರೆ, ಉಪದೇಶ ಮಾಡ್ತಾರೆ, ಅವಳ ಮನಸ್ಸಿನಲ್ಲಿರುವಂತಹ ಈ ದುಃಖವನ್ನು ಶಮನ ಮಾಡ್ತಾರೆ. ಅಂತಾದ್ದರಿಂದ ಕಿಂಚಿತ್ ಶಾಂತ ಅಥ ಸಾಭವತ, ಸ್ವಲ್ಪ ಮನಸ್ಸಿಗೆ ಶಾಂತಿಯನ್ನು ಪಡೆದು ಸುಮ್ಮನಾಗ್ತಾಳೆ ಅಂತ. ಇಷ್ಟು ದ್ವೇಷ ಇದೆ, ಸಿಟ್ಟು ಬಂದಿದೆ, ಅವೆರಡನ್ನೂ ಕೂಡ ಶಮನ ಮಾಡ್ತಾರೆ.
ವೇದವ್ಯಾಸ ದೇವರು. ಇದಾದ ಮೇಲೆ ರಣರಂಗಕ್ಕೆ ಹೋಗಿ ಯಾರ್ಯಾರು ಹೇಗೆ ಬಿದ್ದಿದ್ದಾರೆ ಅಂತ ಅನ್ನೋದನ್ನೆಲ್ಲ ನೋಡಲಿಕ್ಕೆ ಅಂತ ಹೋಗ್ತಾರೆ. ಆ ರಣಭೂಮಿಯ ಎಲ್ಲ ವರ್ಣನೆಯನ್ನು, ಮುಂದಿನ ಮಹಾಭಾರತದ ಕಥೆಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ, ಇವತ್ತು ಉತ್ತಮವಾಗಿರುವಂತಹ ಉತ್ತರಾಯಣ ಪರ್ವಕಾಲ ಆಗಲೇ ಆಗಿದೆ. ಇಂತಹ ಶ್ರೇಷ್ಠವಾಗಿರುವಂತಹ ಉತ್ತರಾಯಣ ಕಾಲದಲ್ಲಿ ಪರಮಾತ್ಮನ ವಿಶೇಷವಾಗಿರುವಂತಹ ಧ್ಯಾನ ಜಪತಪಾದಿಗಳನ್ನು ಮಾಡಿ ಅವನ ಅನುಗ್ರಹವನ್ನು ಪಡಿಬೇಕು. ಇನ್ನು ಉತ್ತಮವಾಗಿರುವ ಮಹಾಭಾರತದ ವಿಚಾರಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.